ಎಲ್ಲ ಧ್ಯಾನ ಬಂಧುಗಳಿಗೆ ಮಧ್ಯಾಹ್ನದ ಶುಭ ವಂದನೆಗಳು. ನಮ್ಮೆಲ್ಲರ ಧ್ಯಾನದ ಗುರುಗಳಾಗಿರ್ತಕ್ಕಂತಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ನನಗೆ ಜನ್ಮವನ್ನು ನೀಡಿರ್ತಕ್ಕಂತಹ ತಂದೆ ತಾಯಿಗೆ, ಪ್ರಕೃತಿ ಮಾತೆಗೆ, ವಿಶ್ವಶಕ್ತಿಗೆ, ನಮಗೆ ಸಕಲ ರೀತಿಯ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ಎಲ್ಲ ಗುರು ವೃಂದದವರಿಗೆ, ನನಗೆ ಈ ದಿನ ನನ್ನ ವಿಷಯವನ್ನು ಹಂಚಿಕೊಳ್ಳಲು ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಈ ದಿನ ನಾನು 3ರ ಒಂದು ಸಂಖ್ಯೆಯ ಒಂದು ಮಹತ್ವ ಅಥವಾ ಒಂದು ತ್ರಿವಿಧಗಳು ತತ್ವಗಳ ಬಗ್ಗೆ ನಾವಿವತ್ತು ಸ್ವಲ್ಪ ವಿಷಯವನ್ನ, ನನಗೆ ತಿಳಿದಿರ್ತಕ್ಕಂತಹ ಸ್ವಲ್ಪ ವಿಷಯವನ್ನ ನಾನು ಹಂಚಿಕೊಳ್ತಾ ಇದ್ದೀನಿ. ಈ 3 ಅಂತಕ್ಕಂಥದ್ದು ನಮ್ಗೆ ಬಹಳ ಮಹತ್ವವಾಗಿರ್ತಕ್ಕಂತಹ ಒಂದು ಸಂಖ್ಯೆ ಇದೆ. ಯಾಕೆಂದ್ರೆ ನಾವು ಯಾವುದೇ ಒಂದು ಸಂಪ್ರದಾಯವನ್ನ ತಗೊಳ್ಳಿ, ಒಂದು ಆಚರಣೆಗಳನ್ನ ತಗೊಳ್ಳಿ, 3ಕ್ಕೆ ನಾವು ಹೆಚ್ಚಿನ ಒಂದು ಮಹತ್ವವನ್ನ ಕೊಡ್ತೀವಿ. ನಾವು ಉದಾಹರಣೆಗೆ ನೋಡೋದಾದ್ರೆ ನೋಡಿ, ನಾವು ವಿಭೂತಿ ಧರಿಸ್ಬೇಕಾದ್ರೆ 3 ಬಟ್ಟು ಹಚ್ಕೊಳ್ತೀವಿ, 3 ಬೆರಳಿನಿಂದ ವಿಭೂತಿಯನ್ನ ಹಚ್ಕೊಳ್ತೀವಿ. 4 ಬೆರಳಿಂದ ಹಚ್ಕೊಳ್ಳೋದಿಲ್ಲ, 2 ಬೆರಳಿಂದ ಹಚ್ಕೊಳ್ಳೋದಿಲ್ಲ, ಹೌದಾ? ಆನಂತರ ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ 3 ಪ್ರದಕ್ಷಿಣೆಯನ್ನ ಹಾಕ್ತೀವಿ, 2 ಹಾಕೋದಿಲ್ಲ, 4 ಹಾಕೋದಿಲ್ಲ. ಇನ್ನು ಕೆಲವರು 5, 9 ಹಾಕ್ತಾರೆ. ಸಾಮಾನ್ಯವಾಗಿ ಹಾಕ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 3. ನಾವು ತೀರ್ಥವನ್ನ ತಗೊಂಡ್ರು 3 ಸಾರಿ ತಗೊಳ್ತೀವಿ, ಮಂಗಳಾರತಿಯನ್ನ ತಗೊಂಡ್ರು 3 ಸಾರಿಯನ್ನ ತಗೊಳ್ತೀವಿ. ನಮ್ಮ ಒಂದು ನನಗನ್ಸ್ತಕ್ಕಂತಹ ಮಟ್ಟಿಗೆ ಭಾರತದಲ್ಲಿ, ಅದರಲ್ಲೂ ಹಿಂದೂಗಳು ಹೆಚ್ಚಾಗಿ ನಾವು ಈ 3 ಸಂಖ್ಯೆಗೆ ಮಹತ್ವವನ್ನ ಕೊಡ್ತೀವಿ ಅಂತ ನಮಗನ್ಸುತ್ತೆ. ಯಾವುದೇ ಆಗ್ಲಿ ನಾವು 3ಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ತೀವಿ. ಈ 3ಅನ್ನ ಅವಲಂಬಿಸಿರ್ತಕ್ಕಂತಹ ಒಂದು ತತ್ವಗಳು ಬಹಳಷ್ಟಿದಾವೆ ನಮ್ಗೆ. ಈ 3 ಸಂಖ್ಯೆಯನ್ನ ಆಧರಿಸಿರ್ತಕ್ಕಂತಹ ಕೆಲವೊಂದು ತತ್ವಗಳು ಇದಾವೆ. ಅವುಗಳ ಬಗ್ಗೆ ನನಗೆ ತಿಳಿದಿರ್ತಕ್ಕಂತಹ ಕೆಲವು ವಿಷಯಗಳನ್ನ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನಾವು ಈ ಒಂದು ತ್ರಿವಿಧ ತತ್ವಗಳಲ್ಲಿ ನಾವು ಏನೇ ವಿಷಯಗಳನ್ನ ನೋಡಿದ್ರು ಸಹಿತನೂ ಅದು ಕೊನೆಗೆ ಎಲ್ಲಿಗೆ ಬಂದು ನಿಲ್ಲುತ್ತಪ್ಪ ಅಂತಂದ್ರೆ ಈ ಒಂದು ಧ್ಯಾನಕ್ಕೆ, ಆಧ್ಯಾತ್ಮಿಕ ವಿಷಯಕ್ಕೇನೆ ಬಂದು ನಿಲ್ತಕ್ಕಂಥದನ್ನ ನಾವಿಲ್ಲಿ ಕಾಣ್ಬಹುದು. ಅದು ಒಂದು ವಿಶೇಷತೆ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಈಗ ನಾವು ಹಿಂದಿನಿಂದನೂ ಕೇಳಿದ್ವಿ ವಿಷಯವನ್ನ, ಏನಪ್ಪಾ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ ಅಂತಕ್ಕಂತಹ ಪದಗಳನ್ನ ನಾವು ಕೇಳ್ತಾನೆ ಬಂದಿದ್ವಿ. ಸೃಷ್ಟಿ ಅಂತಂದ್ರಲ್ಲಿ ಉತ್ಪತ್ತಿ ಆಗ್ತಕ್ಕಂಥದ್ದು, ಸ್ಥಿತಿ ಅಂದ್ರೆ ಯಥಾಸ್ಥಿತಿ, ಅದು ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು, ಲಯ ಅಂದ್ರೆ ಏನು? ಅಂತ್ಯ ಆಗ್ತಕ್ಕಂಥದ್ದು. ಏನಾಗ್ತಕ್ಕಂಥದ್ದು? ಅಂತ್ಯ, ಕೊನೆ ಆಗ್ತಕ್ಕಂಥದ್ದು. ಇದಕ್ಕೆ ನಾವು 3 ದೇವರುಗಳನ್ನ ಅಧಿಪತಿಗಳನ್ನಾಗಿ ಮಾಡ್ಬಿಟ್ಟಿದ್ವಿ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಏನ್ ಮಾಡ್ತಾನಪ್ಪ ಅಂದ್ರೆ ಸೃಷ್ಟಿಯನ್ನ ಮಾಡ್ತಾನೆ, ವಿಷ್ಣು ಏನ್ ಮಾಡ್ತಾನೆ? ಯಥಾಸ್ಥಿತಿಯನ್ನ ಮುಂದುವರ್ಸ್ಕೊಂಡು ಪಾಲನೆಯನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಪೋಷಣೆಯನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಲಯ ಅಂದ್ರೆ ಅಂತ್ಯ ಆಗ್ತಕ್ಕಂಥದ್ದು ಯಾರಿಂದ ಅಂದ್ರೆ ಶಿವನಿಂದ ಅಂತ್ಯ ಆಗುತ್ತೆ ಅಂತಂದ್ ಹೇಳ್ಬಿಟ್ಟು ಶಿವ ಅಂತ್ಯವನ್ನ ಮಾಡ್ತಾನೆ ಅಂತಕ್ಕಂತಹ ನಂಬಿಕೆ ನಮ್ಮಲ್ಲಿ ಇದೆ. ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ. ಇದು ಬಹಳ ನಮ್ಗೆ ಹಿಂದಿನಿಂದನೂ ನಮ್ಗೆ ಬಂದ್ಬಿಟ್ಟಿದೆ. ಇದು ಹಿರಿಯರಿಂದ ನಾವೇನ್ ಮಾಡಿದೀವಿ ಅಂತಾರೆ, ಈ ವಿಷಯವನ್ನ ತಿಳ್ಕೊಂಡು ಬಂದಿದೀವಿ. ನಾವು ಪ್ರತಿಯೊಂದನ್ನು ಸಹಿತ ಬ್ರಹ್ಮ ಸೃಷ್ಟಿ ಮಾಡದ ಅಂತಕ್ಕಂತಹ ಕಲ್ಪನೆ ನಮ್ಮಲ್ಲಿ ಇದೆ. ನೋಡಿ, ಒಂದು ಹೂವನ್ನ, ಸುಂದರವಾಗಿರ್ತಕ್ಕಂತಹ ಹೂವನ್ನ ನಾವು ನೋಡಿದಾಗ ಅಬ್ಬಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ, ಬ್ರಹ್ಮ ಏನ್ ಚೆನ್ನಾಗಿ ಸೃಷ್ಟಿ ಮಾಡಿದಾನೆ ಅಂತ ಹೇಳ್ತೀವಿ ನಾವು. ಒಂದು ಮಗುವನ್ನ ನೋಡಿದಾಗ ಏನ್ ಹೇಳ್ತೀವಿ? ಆ ಬ್ರಹ್ಮ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ ನೋಡಪ್ಪ, ಎಲ್ಲೆಲ್ಲಿ ಯಾವುದೇ ಅಂಗಾಂಗಗಳಲ್ಲಿ ಲೋಪ ಇಲ್ಲ ಅಂತಂದ್ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಅದೇ ಒಬ್ಬ ವ್ಯಕ್ತಿ ಏನಾದ್ರೂ ಯದ್ವಾ ತದ್ವಾ ನಡ್ಕೊಳ್ತಾ ಇದ್ದಪ್ಪ ಅಂತಂದ್ರೆ ಆ ಬ್ರಹ್ಮ ಏನು ಅಂತ ಸೃಷ್ಟಿ ಮಾಡ್ಬಿಟ್ನಪ್ಪ ನಿನ್ನ, ಅದ್ ಯಾಕಾರ ನಿನ್ನ ಸೃಷ್ಟಿ ಮಾಡಿದ್ನಂತ ನೋಡ್ರಿ, ಅವಾಗೂ ಬ್ರಹ್ಮನ್ ಮೇಲೆ ಹಾಕ್ತಿವಿ ನಾವು, ಹೌದಾ? ಅಕಸ್ಮಾತ್ ಒಬ್ಬ ವ್ಯಕ್ತಿ ಬಹಳ ಬುದ್ಧಿವಂತ ಇದ್ದ, ಜ್ಞಾನಿ ಇದ್ದ ಅಂದ್ರೆ ಎಷ್ಟ ಒಳ್ಳೆ ಜ್ಞಾನಿನ ಸೃಷ್ಟಿ ಮಾಡಿದಾನಪ್ಪ ಬ್ರಹ್ಮ. ನೋಡ್ರಿ, ನಮ್ಮ ಬಾಯಲ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಪ್ಪ ಅಂದ್ರೆ, ನಾವ್ ಇಷ್ಟೇ ವಿದ್ಯಾವಂತರಾಗಿರ್ಲಿ, ಜ್ಞಾನವಂತರಾಗಿರ್ಲಿ, ಆ ತತ್ವಗಳನ್ನ ನಾವು ಮರೆಯೋದೇ ಇಲ್ಲ. ಬ್ರಹ್ಮ ಸೃಷ್ಟಿ ಮಾಡ್ದ, ವಿಷ್ಣು ಏನ್ ಮಾಡ್ತಾನೆ? ಅದನ್ನ ಪೋಷಣೆ ಮಾಡ್ಕೊಂಡು ಹೋಗ್ತಾನೆ, ಶಿವ ಏನ್ ಮಾಡ್ತಾನೆ? ಲಯವನ್ನ ಮಾಡ್ತಾನೆ ಅಂತಕ್ಕಂತಹ ಅಂಶ ಏನಾಗಿದೆಯಪ್ಪ ಅಂದ್ರೆ ನಮ್ ತಲೆನಲ್ಲಿ ಹಚ್ಚಾಗಿ ಕೂತ್ಬಿಟ್ಟಿದೆ ಅದು, ಹೌದಾ? ಇದನ್ನ ನಾವು ಹಂಗೆ ಸ್ವಲ್ಪ
ಆಧ್ಯಾತ್ಮಿಕಕ್ಕೆ ನಾವು ಹೋಲಿಕೆಯನ್ನ ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ ಒಂದು ಸ್ಥಿತಿ ಆದ್ರೂ ಸಹಿತ ಫಸ್ಟ್ ಸೃಷ್ಟಿ ಆಗುತ್ತೆ, ಸ್ವಲ್ಪ ಕಾಲ ಅದೇನಾಗುತ್ತೆ ಹಂಗೆ ಮುಂದುವರ್ಕೊಂಡು ಹೋಗುತ್ತೆ, ಮತ್ತೆ ಅದು ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಅಂತ್ಯ ಆಗುತ್ತೆ. ಒಂದು ಉದಾಹರಣೆಯನ್ನ ನಾನಿಲ್ಲಿ ತಗೊಳ್ತೀನಿ ನೋಡಿ. ನಮಗೆ ಯಾವ್ದೋ ಒಂದು ಅಧಿಕಾರ ಅಂತಕ್ಕಂಥದ್ದು ಬಂದಿದೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ನೋಡ್ರಿ ಅಧಿಕಾರ ಅಂತಕ್ಕಂಥದ್ದು ಏನಾಯ್ತು, ಇಲ್ಲಿ ಸೃಷ್ಟಿ ಆಯ್ತು. ಆ ಅಧಿಕಾರ ಸ್ವಲ್ಪ ದಿನಗಳ ಕಾಲ ಮುಂದುವರಿಯುತ್ತೆ, ಯಥಾಸ್ಥಿತಿ ನೋಡ್ರಿ, ಸೃಷ್ಟಿ ಸ್ಥಿತಿ ಹಂಗೆ ಮುಂದುವರ್ಕೊಂಡು ಹೋಗುತ್ತೆ. ಆ ಅಧಿಕಾರ ಶಾಶ್ವತವಾಗಿರುತ್ತಾ? ಇಲ್ಲ, ಅದೇನಾಗುತ್ತೆ ಇಲ್ಲಿ ಕೊನೆ ಆಗುತ್ತೆ ನೋಡ್ರಿ, ಅಲ್ಲಿ ಅಂತ್ಯ ಆಯ್ತು. ಸೃಷ್ಟಿ ಆಯ್ತು, ಯಥಾಸ್ಥಿತಿ ಮುಂದುವರ್ಕೊಂಡು ಹೋಯ್ತು, ಕೊನೆ ಏನಾಯ್ತು, ಅದು ಅಂತ್ಯ ಆಯ್ತು. ಇದನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಗಮನದಲ್ಲಿ ಇಟ್ಕೋಬೇಕು. ಈಗ ನಾನು ಈ ಸೃಷ್ಟಿ ಸ್ಥಿತಿ ಲಯ ಅಂತಕ್ಕಂಥದನ್ನ ಈ ಒಂದ್ ಸ್ವಲ್ಪ ಆಧ್ಯಾತ್ಮಿಕ ಈ ಧ್ಯಾನ ಕ್ಷೇತ್ರಕ್ಕೆ ಸ್ವಲ್ಪ ಲಿಂಕ್ ಕೊಟ್ಟು ಹೇಳ್ತೀನಿ ನಾನು. ಯಾವುದೇ ಒಂದು ಅಧಿಕಾರ ಆಗ್ಲಿ ನಮ್ಗೆ ಬರುತ್ತೆ, ಬಂತು ಅಂತಂದ್ ಹೇಳ್ಬಿಟ್ಟು ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಗರ್ವವನ್ನ ಪಡಬಾರ್ದು, ಅಹಂಕಾರವನ್ನ ಪಡಬಾರ್ದು, ಸಂಭ್ರಮವನ್ನ ನಾವು ಪಡಬಾರ್ದು. ಸ್ವಲ್ಪ ದಿನಗಳ ಕಾಲ ಇರುತ್ತೆ ಅಂತಕ್ಕಂಥದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಆ ಅಧಿಕಾರ ಅಂತಕ್ಕಂಥದ್ದು ಹಣನೇ ಆಗಿರ್ಬೋದು, ಅಧಿಕಾರನೇ ಆಗಿರಬಹುದು, ಅದು ಹೋದಾಗ ನಾವೇನ್ ಮಾಡಬಾರ್ದಪ್ಪ ಅಂತಂದ್ರೆ ವ್ಯಥೆಯನ್ನ ಪಡಬಾರ್ದು. ಅಧಿಕಾರ ಬಂತು, ಸೃಷ್ಟಿ ಆಯ್ತು, ಅಧಿಕಾರ, ಸಂಭ್ರಮ ಪಡಬಾರ್ದು, ಗರ್ವ ಪಡಬಾರ್ದು, ಅಹಂಕಾರ ಪಡಬಾರ್ದು. ಯಥಾಸ್ಥಿತಿ ಅದು ಮುಂದುವರಿಯುತ್ತೆ, ಆ ನಂತರ ಏನಾಗುತ್ತೆ, ಅಂತ್ಯ ಆಗುತ್ತೆ. ಅಂತ್ಯ ಆದಾಗ ಏನ್ ಮಾಡಬಾರ್ದು, ನಾವು ದುಃಖವನ್ನ ಪಡಬಾರ್ದು. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಯಾವುದೇ ಆದ್ರೂ ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಬರ್ಬೇಕು. ಈ ಸೃಷ್ಟಿ ಸ್ಥಿತಿ ಲಯದ್ದು ಏನಾಗಿದೆ ಅಂದ್ರೆ ಇಲ್ಲಿಗೆ ಲಿಂಕ್ ಬರ್ತದೆ ನೋಡಿ. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಯಾವುದನ್ನು ಶಾಶ್ವತ ಅಲ್ಲ ಅಂತಕ್ಕಂಥದ್ದಲ್ಲಿ ಬರುತ್ತೆ, ಇರುತ್ತೆ, ಹೋಗುತ್ತೆ. ಅದಕ್ಕೆ ಪತ್ರಿಜಿಯವರು ಹೇಳ್ತಾರೆ, ಬಂದರೆ ಬರಲಿ, ಇದ್ದರೆ ಇರಲಿ, ಹೋದರೆ ಹೋಗಲಿ. ನಾವು ಯಾವ್ದಕ್ಕೂ ಏನ್ ಮಾಡಬಾರ್ದಪ್ಪ ಅಂತಂದ್ರೆ ಅದನ್ನ ಅತಿಯಾಗಿ ಮನಸ್ಸಿಗೆ ಹಚ್ಕೋಬಾರ್ದು. ಯಾವ್ದು ಶಾಶ್ವತ ಅಲ್ಲ. ಸುಖ ಬಂತು, ಹಣ ಬಂತು, ಅದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ನಾವು ಸ್ವಲ್ಪ ದಿನಗಳ ಕಾಲ ನಮ್ಮಲ್ಲಿ ಇರ್ತತೆ, ಅದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಮ್ಮ ತಲೆನಲ್ಲಿ ಇರ್ಬೇಕು. ಅದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿಗೆ ನಾಟಿದಾಗ ಮಾತ್ರ ಅದು ಹೋದಾಗ ನಮ್ಗೆ ಏನಾಗೋದಿಲ್ಲಪ್ಪ ಅಂದ್ರೆ ದುಃಖ ಅಂತಕ್ಕಂಥದ್ದು ಆಗೋದಿಲ್ಲ, ಮನಸ್ಸಿಗೆ ಬೇಸರ ಅಂತಕ್ಕಂಥದ್ದು ಆಗೋದಿಲ್ಲ. ಹಾಗಾಗಿ ಯಾವುದೂ ಶಾಶ್ವತ ಅಲ್ಲ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಪದೇ 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 ನಾವು ನೆನಪಿಗೆ ಮಾಡ್ಕೊಳ್ತೇನೆ ಇರ್ಬೇಕು, ಅವಗಾಹನೆಗೆ ತಂದ್ಕೊಳ್ತೇನೆ ಇರ್ಬೇಕು. ಈ ರೀತಿ ಇದ್ದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಮಸ್ಥಿತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನೋಡ್ರಿ, ಕೆಲವರೆಲ್ಲ ಅಧಿಕಾರ ಇರುತ್ತೆ, ಹೋಗ್ಬಿಡುತ್ತೆ, ಹೋದಾಗ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಅದನ್ನ ತಡ್ಕೊಳ್ತಕ್ಕಂಥದ್ದು, ಅದನ್ನ ಸ್ವೀಕಾರ ಮಾಡ್ತಕ್ಕಂತಹ ಭಾವನೆನೇ ಇರೋದಿಲ್ಲ. ಡಿಪ್ರೆಷನ್ಗೆ ಹೋಗ್ಬಿಡ್ತಾರ ಅವ್ರು. ಎಷ್ಟು ಇದಾಗುತ್ತಪ್ಪ ಅಂದ್ರೆ ಜೀವಕ್ಕೆ ಹಾನಿ ಆಗ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿಗೂ ಬಂದ್ಬಿಡ್ತಾರ ಅವ್ರು. ಯಾಕೆ ಅಂತಂದ್ರೆ ಅವ್ರಿಗೆ ಅದು ಮನಸ್ಸಿನಲ್ಲಿ ಇರೋದಿಲ್ಲ. ಇದು ಯಾವ್ದು ಶಾಶ್ವತ ಅಲ್ಲ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರೋದೇ ಇಲ್ಲ. ನಾವು ಯಾವುದನ್ನ ಸಹಿತ ಶಾಶ್ವತ ಅಲ್ಲ, ಇದು ಬರುತ್ತೆ, ಇರುತ್ತೆ, ಹೋಗುತ್ತೆ ಅಂತಕ್ಕಂತಹ ಭಾವನೆಯಲ್ಲಿ ನಾವ್ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ನಮ್ಮ ಒಂದು ಜೀವನ ಅಂತಕ್ಕಂಥದ್ದು ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲಪ್ಪ ಅಂತಂದ್ರೆ ನಮ್ಗೇನಾಗ್ತದಪ್ಪ ಅಂದ್ರೆ ನಮ್ಮ ಮನಸ್ಥಿತಿಗಳು ಏರುಪೇರು ಆಗ್ತದೆ. ಮನಸ್ಥಿತಿಗಳು ಏರುಪೇರು ಆಗ್ಬಾರ್ದಪ್ಪ ಅಂದ್ರೆ ಈ ಒಂದು ಮನಸ್ಸಿನ ಒಂದು ಭಾವನೆಯನ್ನ ನಾವ್ ಯಾವಾಗ್ಲೂ ನೆನಪು ಮಾಡ್ಕೊಳ್ತಾ ಇರ್ಬೇಕು. ಯಾವುದನ್ನು ಶಾಶ್ವತ ಅಲ್ಲ, ಇರುತ್ತೆ, ಹೋಗುತ್ತೆ. ಇದ್ದಾಗ ನಾವೇನ್ ಮಾಡ್ಬಾರ್ದು, ಅಹಂಕಾರವನ್ನ ಮಾಡ್ಬಾರ್ದು, ಅಹಂಕಾರವನ್ನ ಪಡಬಾರ್ದು. ಹೋದಾಗ ಏನ್ ಮಾಡಬಾರ್ದು, ವ್ಯಥೆಯನ್ನ ಪಡಬಾರ್ದು ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರ್ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕು, ಈ ಧ್ಯಾನ ಮಾರ್ಗಕ್ಕೆ ಬರ್ಬೇಕು. ಧ್ಯಾನ ಮಾರ್ಗಕ್ಕೆ ಬಂದಾಗ ಮಾತ್ರ ನಮ್ಗೆ ಎಲ್ಲ ಅಂತಂದ್ರೆ ತಿಳಿತಾ ಹೋಗ್ತವೆ. ಆಗ ನಾವು ಸಮಸ್ಥಿತಿಯಿಂದ ಜೀವನವನ್ನ ಮಾಡ್ಲಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ ನೋಡಿ. ಇದು ಸೃಷ್ಟಿ ಸ್ಥಿತಿ ಲಯ, ಇದು 3 ವಿಧದ ಒಂದು ಅಂಶಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ನೆಕ್ಸ್ಟ್ ಈ ತ್ರಿವಿಧಗಳ ಬಗ್ಗೆ ನಾವು ತಗೊಂಡೋದ್ರೆ ಬಂಧಗಳು ಅಂತ ಬರ್ತಾವ, 3 ಬಂಧಗಳು ಬರ್ತವೆ. ಅಂದ್ರೆ ಎಲ್ಲೆಲ್ಲಿ ನಾವು ಈ 3 ಅಂಶಗಳನ್ನ ಕಾಣ್ತೀವಿ ಅಂತಕ್ಕಂಥದ್ದನ್ನ ನಾನು ಒಂದೊಂದೇ ಹೇಳ್ತಾ ಇದ್ದೀನಿ. ಸೃಷ್ಟಿ ಸ್ಥಿತಿ ಲಯ ಆಯ್ತು. ಈಗ 3 ಬಂಧಗಳಿದಾವೆ. ಈ ಬಂಧಗಳಲ್ಲಿ ಸಹಿತ ನಾವು 3 ವಿಧಗಳನ್ನ ಕಾಣ್ತೀವಿ. ಯಾವ್ದ್ಯಾವ್ದಪ್ಪ ಅಂತಂದ್ರೆ ಕರುಳಿನ ಬಂಧ ಒಂದು, ಪ್ರೇಮದ ಬಂಧ ಒಂದು, ಕರ್ಮ ಬಂಧ ಅಂತಕ್ಕಂಥದ್ದು ಒಂದು. ಕರುಳಿನ ಬಂಧ, ಪ್ರೇಮ ಬಂಧ, ಕರ್ಮ ಬಂಧ ಅಂತಂದ್ ಹೇಳ್ಬಿಟ್ಟು. ಕರುಳಿನ ಬಂಧ ಅಂದ್ರೆ ನಮಗ್ ಗೊತ್ತಿದೆ, ಕರುಳು ಬಳ್ಳಿ ಸಂಬಂಧ ಅಂತಂದ್ ಹೇಳ್ಬಿಟ್ಟು ನಾವ್ ಹೇಳ್ತಾ ಇದ್ದೀವಿ. ಕರುಳಿನ ಬಂಧ, ಇಲ್ಲಿ ಕರುಳಿನ ಬಂಧ ಎಲ್ಲಿ ಉಂಟಾಗುತ್ತೆ ಅಂದ್ರೆ ಮಗು ತನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗ
ಏನಾಗುತ್ತೆ, ಇಲ್ಲಿ ಕರುಳಿನ ಬಂಧ ಅಂತಕ್ಕಂಥದ್ದು ಉಂಟಾಗುತ್ತೆ. ನೋಡ್ರಿ, ಅದಕ್ಕೆ ಸಪರೇಟ್ ಆಗಿ ಉಸಿರಾಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ, ಆಹಾರವನ್ನ ಸೇವನೆ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ, ಯಾವ್ದು ವ್ಯವಸ್ಥೆ ಇರೋದಿಲ್ಲ. ಅದೆಲ್ಲ ಯಾವ್ದ್ರಿಂದ ಸಿಗ್ತಾ ಇರ್ತದ, ತಾಯಿಯಿಂದನೇ ಸಿಗ್ತಾ ಇರುತ್ತದೆ. ಅದ್ ಆಹಾರವನ್ನ ಸೇವಿಸ್ತಕ್ಕಂಥದ್ದು ತಾಯಿಯಿಂದನೇ, ಉಸಿರಾಡ್ತಕ್ಕಂಥದ್ದು ತಾಯಿಯಿಂದನೇ. ಹಾಗಾಗಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿಂದ ಒಂದು ಬಂಧ ಅಂತಕ್ಕಂಥದ್ದು ಉಂಟಾಗುತ್ತೆ. ನೋಡ್ರಿ, ಇದು ಕರುಳಿನ ಬಂಧ. ಹಂಗಾರೆ ತಾಯಿ ಅಷ್ಟೇ ಕರುಳಿನ ಬಂಧದಲ್ಲಿ ಸಿಲ್ಕೋದ, ತಾಯಿ ಅಷ್ಟೇನ? ಇಲ್ಲ, ತಂದೆ ಸಹಿತನು. ನೋಡ್ರಿ, ತಾಯಿ ಎಷ್ಟು ಮುಖ್ಯನೋ ಆ ಮಗು ಸೃಷ್ಟಿಯಾಗ್ಲಿಕ್ಕೆ ತಂದೆನೂ ಅಷ್ಟೇ ಕಾರಣ. ಹಾಗಾಗಿ ತಂದೆಯೊಂದಿಗೂ ಸಹಿತ ಕರುಳಿನ ಬಂಧ ಅಂತಕ್ಕಂಥದ್ದು ಇರುತ್ತೆ. ತಂದೆ ತಾಯಿ ಅಷ್ಟೇನಾ? ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲಾರು ಬರ್ತಾರೆ, ಇಲ್ಲಿ ಸಂಬಂಧಗಳೆಲ್ಲ ಬರ್ತವೆ. ಅದಕ್ಕೆ ನಾವ್ ಹೇಳ್ತೀವಿ ನೋಡ್ರಿ, ಅವ್ರು ಯಾರು ಅಂತಂದ್ರೆ ನಮ್ ಕಳ್ಳು ಬಳ್ಳಿ ಅಂತ ಹೇಳ್ತೀವಿ. ಹಳ್ಳಿಗಳ ಕಡೆ ಕಳ್ಳು ಬಳ್ಳಿ ಅಂತ ಹೇಳ್ಬಿಡ್ತಾರೆ. ಕರುಳಿನ ಬಳ್ಳಿ ಅದು. ಕರುಳಿನ ಬಳ್ಳಿ ಏನಾಗ್ಬಿಟ್ಟಿದೆ, ಅದು ಕಳ್ಳು ಬಳ್ಳಿ ಆಗ್ಬಿಟ್ಟಿದೆ ಅದು. ಹೌದಾ? ಅಂದ್ರೆ ನಮಗೆ ಸಂಬಂಧ ಇರ್ತಕ್ಕಂತಹವರು, ತಂದೆ ಕಡೆಯಿಂದ ಸಂಬಂಧ ಇರ್ಬೋದು, ತಾಯಿ ಕಡೆಯಿಂದ ಸಂಬಂಧ ಇರ್ಬೋದು, ಇವನ್ನೆಲ್ಲ ನಾವ್ ಏನಂತ ಹೇಳ್ತೀವಪ್ಪ ಅಂದ್ರೆ ಕರುಳಿನ ಬಂಧ ಅಂತಂದ್ ಹೇಳ್ಬಿಟ್ಟು ನಾವ್ ಇಲ್ಲಿ ಹೇಳ್ತೀವಿ. ಇದು ಬಹಳ ತಂದೆ ತಾಯಿಯೊಂದಿಗಿನ ಸಂಬಂಧ ಅಂತಕ್ಕಂಥದ್ದು, ಇದು ಕರುಳಿನ ಬಂಧ ಅಂತಕ್ಕಂಥ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸಂಬಂಧ. ಇದು ಕರುಳಿನ ಸಂಬಂಧ. ಇದು ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಪ್ರೇಮ ಬಂಧ. ಫಸ್ಟ್ ಬರ್ತಕ್ಕಂಥದ್ದು ಕರುಳಿನ ಬಂಧ. ಎರಡನೇದು ಯಾವ್ದಪ್ಪ ಅಂದ್ರೆ ಪ್ರೇಮದ ಬಂಧ. ನೋಡ್ರಿ, ಒಂದ್ ಎಣ್ಣೆ ಆಗ್ಲಿ ಗಂಡೆ ಆಗ್ಲಿ ವಯಸ್ಸಿಗೆ ಬಂದ ಮೇಲೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ವಿವಾಹ ಬಂಧನಕ್ಕೆ ನಾವು ಒಳಗಾಗ್ತೀವಿ. ಇಲ್ಲಿ ನೋಡ್ರಿ, ಹೆಣ್ಣಿಗೆ ಗಂಡಿನ ಒಂದು ಬಂಧನ, ಪ್ರೇಮ ಬಂಧನ, ಗಂಡಿಗೆ ಬಂಧನ. ಮದ್ವೆ ಆದ ತಕ್ಷಣನೇ ಏನ್ ಮಾಡ್ತೀವಿ ನಾವು, ಅವ್ರ ಬಗ್ಗೆ ಕಾಳಜಿ ವಹಿಸಕ್ ಶುರು ಮಾಡ್ತೀವಿ. ಹೌದಾ? ನನ್ನ ಹೆಂಡ್ತಿಗೆ ಏನು ಆಗ್ಬಾರ್ದಪ್ಪ, ಒಂದು ಚೂರು ನೋವಾಗ್ಬಾರ್ದು, ಆಕೆ ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತಂದ್ ಹೇಳ್ಬಿಟ್ಟು ಗಂಡು ಇಷ್ಟ ಪಡ್ತಾನೆ. ಅದೇ ರೀತಿ ನಮ್ಮ ಯಜಮಾನ್ರು ಚೆನ್ನಾಗಿರ್ಬೇಕು, ನಾವು ಹೆಣ್ಮಕ್ಳು ಏನ್ ಮಾಡ್ತಾರೆ, ಗಂಡ್ಮಕ್ಳ ಬಗ್ಗೆ ಕಾಳಜಿಯನ್ನ ವಹಿಸ್ತಾರೆ. ಇಲ್ಲಿ ಹೊಸದಾಗಿ ಪ್ರೇಮದ ಬಂಧ ಅಂತಕ್ಕಂಥದ್ದು ಉಂಟಾಯ್ತು. ಇದು ಕರುಳಿನ ಬಂಧದ ನಂತರ ಬರ್ತಕ್ಕಂತಹ ಒಂದು ಬಂಧ ಇದು. ಈ ಪ್ರೇಮದ ಬಂಧ ಎಷ್ಟು ಪ್ರಬಲವಾಗಿದೆಯಪ್ಪ ಅಂದ್ರೆ ಕೆಲವೊಂದ್ಸಾರಿ ನಾವು ಕರುಳಿನ ಬಂಧವನ್ನು ತೊರಿಲಿಕ್ಕೆ ಸಿದ್ಧ ಆಗ್ಬಿಡ್ತೀವಿ, ಪ್ರೇಮದ ಬಂಧಕ್ಕೊಳಗಾಗ್ಬಿಟ್ಟು. ಈಗ ನಾನು ಒಂದು ಚಿಕ್ಕದೊಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ನಾವು 20 ರಿಂದ 25 ವರ್ಷ ತಂದೆ ತಾಯಿ ಮನೆಯಲ್ಲೇ ಬೆಳೆದಿರ್ತೀವಿ. ನಾವು ಮದುವೆ ಮಾಡಿಕೊಟ್ಟ ತಕ್ಷಣ ಏನ್ ಮಾಡ್ತೀವಿ ನಾವು, ಆ ಬಂಧಗಳನ್ನ ತೊರೆಯೋದಿಲ್ಲ, ಬಟ್ ಅವ್ರಿಗೆ ಬಿಟ್ಟು ಏನ್ ಮಾಡ್ತೀವಿ ನಾವು, ಗಂಡನ ಮನೆಗೆ ಹೋಗ್ತೀವಿ. ಸಮಯ ಸಂದರ್ಭ ಬಂದಾಗ, ಅಂತಹ ಸಂದರ್ಭ ಏನಾದ್ರೂ ಬಂದಾಗ ಒಂದ್ ಹೆಣ್ಣಿಗೆ ನಾವು ಒಂದ್ ಪ್ರಶ್ನೆಯನ್ನ ಕೇಳಿದ್ರೆ, ಏನಮ್ಮ ನಿನಗ್ ತಂದೆ ತಾಯಿ ಬೇಕಾ ಗಂಡ ಬೇಕಾ ಅಂದ್ರೆ, ನಾನ್ ತಂದೆ ತಾಯಿ ಬಿಟ್ಟೇನೆ, ಗಂಡನ್ ಬಿಡೋದಿಲ್ಲ, ನನಗೆ ಶಾಶ್ವತವಾಗಿರ್ತಕ್ಕಂತಹ ಬಂಧ ಗಂಡನ ಬಂಧನ ಅಂತ ನಾವ್ ಹೇಳ್ತೀವಿ. ಹೌದಾ? ನೋಡ್ರಿ, ಈ ಬಂಧ ಅಂತಕ್ಕಂಥದ್ದು ಕರುಳಿನ ಬಂಧಕ್ಕಿಂತನೂ ಪ್ರಬಲವಾಗಿದೆ. ಎಷ್ಟು ಇಲ್ಲಿ ಮೋಹ ಇರುತ್ತಪ್ಪ ಅಂತಂದ್ರೆ ನಾವ್ ಕರುಳಿನ ಬಂಧವನ್ನ ತೊರ್ಲಿಕ್ಕೂ ಸಹಿತ ರೆಡಿ ಇರ್ತೀವಿ. ಇದು ಯಾವ ಬಂಧ? ಇದು ಪ್ರೇಮದ ಬಂಧ ಅಂತಕ್ಕಂಥದ್ದು. ನೆಕ್ಸ್ಟ್ ಮೂರನೇದ್ ಬರ್ತತೆ ಕರ್ಮ ಬಂಧ ಅಂತಕ್ಕಂಥದ್ದು. ಈ ಕರುಳಿನ ಬಂಧ, ಪ್ರೇಮದ ಬಂಧ ಏನಿದೆಯಲ್ಲ, ಈ ಎರಡೂ ಬಂಧಗಳನ್ನ ನಾವು ಉಳಿಸ್ಕೋಬೇಕಪ್ಪ ಅಂದ್ರೆ ಯಾವ್ದಾದ್ರು ಒಂದು ಕರ್ಮವನ್ನ ಮಾಡ್ಲೇಬೇಕು. ಇಲ್ಲಿ ಕರ್ಮ ಅಂದ್ರೆ ನಾನು ಕೆಲಸ ಅಂತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಕರ್ಮ ಅಂದ್ರೆ ಕೆಲಸ. ತಂದೆ ತಾಯಿಗಳನ್ನ ಸಾಕ್ಬೇಕಪ್ಪ, ಮದುವೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಗಂಡು ಹೆಂಡತಿ ಮಕ್ಳು ಸಾಕ್ಬೇಕಪ್ಪ ಅಂದ್ರೆ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಲೇಬೇಕು. ಮದುವೆ ಮಾಡ್ಕೊಂಡು ಮನೇಲಿ ಇದ್ರೆ ಅವ್ರಿಗೆ ಸಾಕ್ಲಿಕ್ಕೆ ಆಗುತ್ತಾ? ಇಲ್ಲ. ಕರ್ಮ, ಯಾವ್ದಾದ್ರು ಒಂದು ಕೆಲಸವನ್ನ, ಕರ್ತವ್ಯವನ್ನ ಮಾಡ್ಲೇಬೇಕು. ಈ ಕರ್ತವ್ಯವನ್ನ ಮಾಡ್ತಾ ಇರ್ತೀವಲ್ಲ, ಮಾಡ್ತಾ ಇರ್ಬೇಕಾದ್ರೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಕರ್ಮ ಬಂಧ ಅಂತಕ್ಕಂಥದ್ದು ಉಂಟಾಗುತ್ತೆ. ಯಾವ ರೀತಿ ಅಂತ ನೋಡೋಣ. ನಾವು ಅತಿ ಆಸೆಗೆ ಒಳಗಾಗಿ ಬಿಟ್ಟು, ನಮ್ ಕುಟುಂಬ ಬಹಳ ಚೆನ್ನಾಗಿರ್ಬೇಕು, ನಮ್ ತಂದೆ ತಾಯಿಗಳು ಬಹಳ ಚೆನ್ನಾಗಿರ್ಬೇಕು ಅಂತಂದ್ ಹೇಳ್ಬಿಟ್ಟು ನಾವ್ ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಅತಿ ಆಸೆಗೆ ಒಳಗಾಗಿ ದುರಾಸೆಯಿಂದ ಹಣವನ್ನ ಕೆಲವೊಂದು ಸಾರಿ ನಾವು ಏನ್ ಮಾಡ್ತೀವಿ, ಸಂಪಾದನೆಯನ್ನ ಮಾಡ್ತೀವಿ. ಉದಾಹರಣೆಗೆ ಯಾವ್ದೋ ಆಫೀಸ್ಗಳಿಗೆ ನಾವು ಹೋಗ್ತೀವಿ, ಅಲ್ಲಿ ಕೆಲಸವನ್ನ ಮಾಡ್ಬೇಕಪ್ಪ ಅಂದ್ರೆ ಹಣವನ್ನ ಕೊಡ್ಬೇಕು. ಅವ್ರ ಹಣವನ್ನ ತಗೊಳ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ, ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೋಬೇಕು ನಾನು ಅಂತ. ನೋಡಿ, ಇಲ್ಲಿ ಈ ಒಂದು ಕರುಳಿನ ಬಂಧ, ಪ್ರೇಮದ ಬಂಧದ ಒಂದು ಒಳಿತಿಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಬೇರೆ ಬೇರೆ ಮಾರ್ಗಗಳಿಂದ ನಾವು ಹಣವನ್ನ ಸಂಪಾದನೆ ಮಾಡ್ತೀವಿ. ಲಂಚ ಕೇಳ್ತಕ್ಕಂಥದ್ದು, ವ್ಯವಹಾರದಲ್ಲಿ ಮೋಸವನ್ನ ಮಾಡ್ತಕ್ಕಂಥದ್ದು, ವಸ್ತುಗಳನ್ನ ಮಾರಾಟ ಮಾಡ್ಬೇಕಾದ್ರೆ ಒಂದಕ್ಕಿಂತ ಎರಡು ಪಟ್ಟು ಹೆಚ್ಚು ಹಣವನ್ನ ಇಟ್ಬಿಟ್ಟು ವ್ಯಾಪಾರವನ್ನ ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಮಾಡ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಎರಡು ರೀತಿಯ ಕರ್ಮಗಳು ಉಂಟಾಗ್ತವೆ. ನಾವು ಒಳ್ಳೆ ರೀತಿಯಿಂದ ಸಂಪಾದನೆಯನ್ನ ಮಾಡಿದ್ರೆ ಅದು ಸತ್ಕರ್ಮ ಆಗುತ್ತೆ. ಅನ್ಯಾಯ ಮಾರ್ಗದಿಂದ ಸಂಪಾದನೆ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ದುಷ್ಕರ್ಮ ಆಗುತ್ತೆ ಅದು.
ಇಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು. ಯಾಕಪ್ಪ ಅಂತಂದ್ರೆ ಈ ಒಂದು ಜ್ಞಾನ ನಾನ್ ಮಾಡ್ತಕ್ಕಂಥದ್ದು ಸತ್ಕರ್ಮನ ಅಥವಾ ದುಷ್ಕರ್ಮನ ಅಂತಕ್ಕಂಥ ಜ್ಞಾನ ಬರ್ಬೇಕಪ್ಪ ಅಂದ್ರೆ ನಮಗೆ ತಿಳುವಳಿಕೆ ಅಂತಕ್ಕಂಥದ್ದು ಬರ್ಬೇಕು. ಆ ತಿಳುವಳಿಕೆ ಬರ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? ಈ ಧ್ಯಾನ ಮಾರ್ಗಕ್ಕೆ ಬರ್ಲೇಬೇಕು. ನಾವು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಾಗ ಮಾತ್ರ ನಮಗೆ ಅದು ಅರಿವು ಅಂತಕ್ಕಂಥದ್ದು ಉಂಟಾಗುತ್ತೆ. ಪೈಸೆನು ನಾವ್ ಹೆಂಗ್ ಸಂಪಾದನೆ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬರ್ತತೆ. ನೋಡ್ರಿ, ನಾವ್ ಈ ಮಾರ್ಗಕ್ಕೆ ಬಂದಾಗ ಏನಾಗ್ತತಪ್ಪ ಅಂದ್ರೆ ನಮಗ್ ಪದೇ 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 ಏನಾಗ್ತದೆ? ಬೆಲ್ಲ ಆಗ್ತಾ ಇರುತ್ತೆ ತಲೆನಲ್ಲಿ. ನೀನ್ ಮಾಡ್ತಕ್ಕಂಥದ್ದು ಇದು ಒಳ್ಳೆ ಕಾರ್ಯ, ಇದು ಕೆಟ್ಟ ಕಾರ್ಯ, ನೀನ್ ಮಾಡ್ತಕ್ಕಂತಹ ಸಂಪಾದನೆ ಸರಿ ಇಲ್ಲ, ನೀನ್ ಮಾಡ್ತಕ್ಕಂತ ಸಂಪಾದನೆ ಸರಿ ಇದೆ, ಇಂತಹ ಬೆಲ್ಗಳು ನಮ್ ತಲೆನಲ್ಲಿ ಬರ್ತಾನೆ ಇರ್ತವ. ನಾವು ಕೆಟ್ಟ ಕಾರ್ಯಗಳನ್ನ ಮಾಡಿದ್ರೆ ಏನ್ ಮಾಡ್ತೀವಿ? ನಾವು ಕೆಟ್ಟ ಕರ್ಮವನ್ನ ಮಾಡ್ದಂಗಾಗುತ್ತೆ. ಅಲ್ಲಿ ನಾವು ಪಾಪವನ್ನ ಕಟ್ಕೊಳ್ತೀವಿ. ಒಳ್ಳೆಯ ಕಾರ್ಯವನ್ನ ಮಾಡಿದ್ರೆ ಏನ್ ಮಾಡ್ತೀವಿ? ನಾವ್ ಇಲ್ಲಿ ಪುಣ್ಯ ಸಂಪಾದನೆಯನ್ನ ಮಾಡ್ತೀವಿ. ನಾವು ಅದಕ್ಕೆ ಹೇಳ್ತೇನ್ರಿ, ಪ್ರಾಮಾಣಿಕವಾಗಿ ಸತ್ಯದಿಂದ ದುಡಿಮೆಯನ್ನ ಮಾಡ್ಬೇಕು. ನಾವು ತಟ್ಟೆನಲ್ಲಿ ಒಂದು ತುತ್ತ ಅನ್ನವನ್ನ ತಗೊಂಡ್ ಬಾಯಿ ಇಟ್ಕೋಬೇಕಾದ್ರೆ ನಾವ್ ಯೋಚನೆ ಮಾಡ್ಬೇಕಂತೆ, ಇದು ನನ್ನ ಬೆವರಿನ ಫಲದಿಂದ ಬಂದಿರ್ತಕ್ಕಂತಹ ಅನ್ನನ ಅಥವಾ ಬೇರೆಯವರು ಕಣ್ಣೀರನ್ನ ಹರಿಸಿ ಕೊಟ್ಟಿರ್ತಕ್ಕಂತಹ ಹಣದಿಂದ ಬಂದಿರ್ತಕ್ಕಂತಹ ಅನ್ನನ ಅಂತಂದೇಳ್ಬಿಟ್ಟು ನಾವೊಂದು ಯೋಚನೆಯನ್ನ ಮಾಡ್ಬೇಕು. ಈ ಒಂದು ಜ್ಞಾನ ನಮಗ್ ಬರ್ಬೇಕಪ್ಪ ಅಂದ್ರೆ ಸುಮ್ನೆ ಬರೋದಿಲ್ಲ, ಎಲ್ರಿಗೂ ಇರೋದಿಲ್ಲ ಈ ಜ್ಞಾನ ಅಂತಕ್ಕಂಥದ್ದು. ಈ ಧ್ಯಾನ ಮಾರ್ಗಕ್ಕೆ ಬಂದಿರ್ತಕ್ಕಂಥವ್ರಿಗೆ ಮಾತ್ರಕ್ಕೆ ಈ ಜ್ಞಾನ ಅಂತಕ್ಕಂಥದ್ದು ಬರುತ್ತೆ. ನೋಡ್ರಿ, ಈ ಬಂಧಗಳ 3 ಬಂಧಗಳ ವಿಶೇಷತೆ ಏನಪ್ಪಾ ಅಂದ್ರೆ, ಕರುಳ ಬಂಧವನ್ನ ನಾವು ಬಿಟ್ಟಾಕ್ಬಿಡ್ಬೋದು ಸಮಯ ಸಂದರ್ಭ ಬಂದಾಗ. ಈ ಪ್ರೇಮ ಬಂಧವನ್ನ ಸಹಿತ ನಾವು ಬಿಟ್ಟಾಕ್ಬಿಡ್ಬೋದು. ನಮಗ್ ಕುಟುಂಬದಲ್ಲಿ ನಾವು ಹೊಂದಾಣಿಕೆ ಇಲ್ಲಪ್ಪ ಅಂದ್ರೆ ಇವಾಗ ಏನ್ ಮಾಡ್ತಾರಪ್ಪ ಅಂದ್ರೆ, ನಡೀನಿಪ್ಪ ನಿನ್ಗೆ ನನ್ಗೆ ಹೊಂದಾಣಿಕೆ ಇಲ್ಲ, ನಿನ್ ಪಾಡಿ ನೀನಿರೋ, ನನ್ ಪಾಡಿ ನಾನ್ ಇರ್ತೀನಿ, ನನ್ ಹೊಟ್ಟೆಗೆ ನಾನ್ ದುಡ್ಕೊಂಡ್ ತಿಂತೀನಿ, ನಿನ್ ಹೊಟ್ಟೆ ನೀನ್ ದುಡ್ಕೊಂಡ್ ತಿನ್ನು ಅಂತ ಹೇಳಿ ಬಿಟ್ಬಿಡ್ಬೋದು. ಆದ್ರೆ ಈ ಕರ್ಮ ಬಂಧನವನ್ನ ಬಿಡ್ಲಿಕ್ಕೆ ಮಾತ್ರಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ ಹಿಂದೆ ಬೆನ್ನ ಹತ್ತಿ ಬರ್ತಾ ಇರ್ತತೆ. ಅದನ್ನ ಅನುಭವಿಸ್ಲೇಬೇಕು ನಾವು. ಒಳ್ಳೆ ಕಾರ್ಯವನ್ನ ಮಾಡಿದಾಗ ಒಳ್ಳೆ ಕರ್ಮದಿಂದ ಬರ್ತಕ್ಕಂತಹ ಫಲವನ್ನ ನಾವು ಅನುಭವಿಸ್ಬೇಕು. ಕೆಟ್ಟ ಕರ್ಮವನ್ನ ಮಾಡಿದಾಗ ಕೆಟ್ಟ ಕರ್ಮದಿಂದ ಬರ್ತಕ್ಕಂತಹ ಪಾಪವನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಇದನ್ನ ನಾವು ಬಿಡಕ್ ಬರೋದಿಲ್ಲ. ಇಲ್ಲಪ್ಪ ನನಗ್ ನೀನ್ ಬೇಡ ಅಂತ ಹೇಳಕ್ಕಾಗಿ ಕರ್ಮ ಬಂಧನವನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ನಾವ್ ಎಲ್ಲೋದ್ರು ಬರ್ತಾನೆ ಇರ್ತತೆ. ಜೀವಂತ ಇರೋ ತನಕಲ್ಲ, ಸತ್ತ ಮೇಲೂ ನಮ್ ಹಿಂದೆನೆ ಬರ್ತದ ಅದ್ ಲಗೇಜ್. ಹಿಂದಿನ ಜನ್ಮದ ಕರ್ಮ ಅಂತ ನಾವು ಮಾತಾಡ್ತಿರ್ತೀವಿ ನೋಡಿ. ಹಾಗಾಗಿ ಈ ಒಂದು ಕರುಳಿನ ಬಂಧ, ಪ್ರೇಮ ಬಂಧಕ್ಕಿಂತ ಅತಿ ಬಿಗಿಯಾಗಿರ್ತಕ್ಕಂತಹ ಬಂಧ ಯಾವ್ದಪ್ಪ ಅಂದ್ರೆ ಈ ಕರ್ಮ ಬಂಧ. ಅದು ನಮ್ಮ ದೇಹಕ್ಕೆ, ನಮ್ಮ ಒಂದು ಇದಕ್ಕೆ ಚರ್ಮ ಹೆಂಗ್ ಅಂಟ್ಕೊಂಡ್ ಬಿಡ್ತತಲ್ಲ, ಚರ್ಮವನ್ನ ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಬಿಡಿಸ್ಲಿಕ್ಕೆ ಬರುತ್ತಾ ಇಲ್ಲ. ಅದೇ ರೀತಿ ಈ ಕರ್ಮ ಬಂಧನವನ್ನ ನಾವು ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಈ ಒಂದು ಬಂಧಗಳಲ್ಲಿ ನಾವು 3 ವಿಧಗಳನ್ನ ನಾವಿಲ್ಲಿ ಕಾಣಬಹುದು. ಈ ತರ ಇನ್ನು ಹಲವಾರು ತತ್ವಗಳು ಬರ್ತಾವ. 3ರ ತತ್ವಗಳು ಎಲ್ಲೆಲ್ಲಿ ಬರ್ತವೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಈಗ ಬಂಧಗಳ ಬಗ್ಗೆ ಆಯ್ತು. ನೆಕ್ಸ್ಟ್ ತ್ರಿವಿಧ ಪರಿಷ್ಕಾರಗಳು, 3 ರೀತಿಯ ಪರಿಷ್ಕಾರಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಪರಿಷ್ಕಾರಗಳು ಅಂತಂದ್ರೆ ಅದಕ್ಕೆ ಇನ್ನೂ ಒಂದ್ ಅರ್ಥ ಏನು ಹೇಳ್ಬೋದಪ್ಪ ಅಂತಂದ್ರೆ, ಪರಿಹಾರವನ್ನ ಮಾಡ್ಕೊಳ್ತಕ್ಕಂತಹ ಮಾರ್ಗ ಅಂತಂದೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಇನ್ನು ಹಲವಾರು ಅರ್ಥಗಳಿರ್ಬೋದು, ಸದ್ಯಕ್ಕೆ ನನಗದು ತೋಚ್ತಾ ಇದೆ. ಪರಿಹಾರದ ಮಾರ್ಗ ಯಾವ್ದಾವ್ದಪ್ಪ 3 ವಿಧದ ಪರಿಷ್ಕಾರಗಳು ಅಂದ್ರೆ, ಪ್ರಾರ್ಥನೆ, ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಅಂತಕ್ಕಂಥದ್ದು. ಪ್ರಾರ್ಥನೆ, ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ. ಈಗ ಇದ್ರ ಬಗ್ಗೆ ಒಂದೊಂದ್ರ ಬಗ್ಗೆನೆ ಸ್ವಲ್ಪ ನನಗ್ ತಿಳಿದಿರ್ತಕ್ಕಂಥ ವಿಷಯವನ್ನ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಪ್ರಾರ್ಥನೆ, ಈಗ ನಾವು ಮನುಷ್ಯರಾಗಿ ಬಂದಿದೀವಿ, ತಪ್ಪುಗಳನ್ನ ಮಾಡ್ತಕ್ಕಂಥದ್ದು ಸಹಜ. ನಮ್ಮಿಂದ ಹಲವಾರು ತಪ್ಪುಗಳಾಗ್ತವೆ. ಆ ತಪ್ಪುಗಳ ಫಲವಾಗಿ ಏನ್ ಮಾಡ್ತೀವಿ? ನಾವು ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ. ಕೆಲವೊಂದ್ಸರಿ ನಮ್ಮ ಅರಿವಿಗೆ ಬರುತ್ತೆ, ನಾವು ಮಾಡಿರ್ತಕ್ಕಂತಹ ಪಾಪದಿಂದ ನಮ್ಗೆ ಕಷ್ಟ ಬಂದಿದೆ ಅಂತ. ಕೆಲವೊಂದ್ಸರಿ ಅರಿವು ಬರೋದೇ ಇಲ್ಲ, ದೇವ್ರಿಗೆ ಬೈತಾ ಇರ್ತೀವಿ. ನಾನ್ ನೋಡಿದ್ರೆ ಎಷ್ಟು ಒಳ್ಳೆ ವ್ಯಕ್ತಿ ಇದೀನಿ, ನಾನು ಒಂದು ಪಾಪನೂ ಮಾಡಿಲ್ಲ, ನಾನು ದೇವ್ರೆ ನನಗೇ ಕಷ್ಟ ಕೊಡ್ತಾ ಇದ್ದಾನಂತ ಕುತ್ಕೊಂಡು ದೇವ್ರಿಗೆ ಬೈತಾ ಇರ್ತೀವಿ. ಆದ್ರೆ ದೇವ್ರ ಕಷ್ಟ ಕೊಟ್ಟಿರ್ತಕ್ಕಂಥದ್ದಲ್ಲ, ನಮ್ಮ ಪಾಪ ಕರ್ಮದಿಂದ ನಾವೇ ತಂದ್ಕೊಂಡಿರ್ತಕ್ಕಂತಹ ಕಷ್ಟಗಳು. ನೋಡ್ರಿ, ಈ ಕಷ್ಟಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪರಿಹಾರ ಮಾಡ್ಕೋಬೇಕಂತಂದ್ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿತೀವಿ, ದೇವರಲ್ಲಿ ಬೇಡ್ಕೊಳ್ತೀವಿ, ಭಗವಂತ ನಾನೇನು ತಪ್ಪು ಮಾಡಿಲ್ಲಪ್ಪ, ನೀನ್ ಕಷ್ಟ ಕೊಟ್ಟಿದೀಯ, ದಯವಿಟ್ಟು ಈ ಕಷ್ಟವನ್ನು ದೂರ ಮಾಡುವಂತ ಅಲ್ಲಿನೂ ದೇವ್ರ ಮೇಲೇನೆ ತಪ್ಪಾಕಿನೇ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಅಂದ್ರೆ ನಾನು ಕಷ್ಟಗಳು ನನಗೆ ಬರದಂತೆ ನೀನು ಕಾಪಾಡು. ಹಿಂದೂಗಳು ಏನ್ ಮಾಡ್ತೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ. ಮುಸಲ್ಮಾನರು ಏನ್ ಮಾಡ್ತಾರೆ? ಮಸೀದಿಗೆ ಹೋಗ್ತಾರೆ. ಕ್ರಿಶ್ಚಿಯನ್ರು ಚರ್ಚ್ಗೆ ಹೋಗ್ತಾರೆ. ಅವ್ರು ಎಲ್ಲಿಗೆ ಹೋಗಿ ಮಾಡ್ಲಿ, ಚರ್ಚಲ್ಲೇ ಮಾಡ್ಲಿ, ದೇವಸ್ಥಾನಲ್ಲೇ ಮಾಡ್ಲಿ, ಮಸೀದಿಯಲ್ಲಿ ಮಾಡ್ಲಿ, ಅದೆಲ್ಲಾನು ಏನಪ್ಪಾ ಅಂದ್ರೆ ಪ್ರಾರ್ಥನೆ. ನಾವು ಪ್ರಾರ್ಥನೆ ಮಾಡ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ
ನಮಗೆ ಬಂದಿರತಕ್ಕಂತಹ ಕಷ್ಟಗಳು ಪರಿಹಾರ ಆಗ್ಬೇಕು ಅಂತಕ್ಕಂಥದ್ದು. ಇದು ಪ್ರಾರ್ಥನೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪ್ರಾಯಶ್ಚಿತ್ತ ಅಂತಕ್ಕಂಥದ್ದು ಬರ್ತದೆ. ಪ್ರಾಯಶ್ಚಿತ್ತದಲ್ಲಿ ಏನೇನು ಅಂಶಗಳು ಬರ್ತಾವಪ್ಪ ಅಂತಂದ್ರೆ, ನಮಗೆ ಬಂದಿರತಕ್ಕಂತಹ ಕಷ್ಟಗಳು ಹೋಗ್ಲಿ ಅಂತಂದೇಳ್ಬಿಟ್ಟು ನಾವು ನಾನಾ ರೀತಿಯ ಕೆಲಸಗಳನ್ನ ಮಾಡ್ತೀವಿ. ಯಾವ ರೀತಿಯಪ್ಪ ಅಂತಂದ್ರೆ, ದೇವ್ರೇ ಪರಮಾತ್ಮ ನಾನೇನಾದ್ರೂ ಕಷ್ಟವನ್ನ ಮಾಡಿದ್ರೆ ದಯವಿಟ್ಟು ನೀನು ಪರಿಹಾರ ಮಾಡಪ್ಪ, ನಿನಗೆ 101 ಸಾಷ್ಟಾಂಗ ನಮಸ್ಕಾರ ಹಾಕ್ತಿವಿ, 101 ಪ್ರದಕ್ಷಿಣೆಯನ್ನ ಮಾಡ್ತೀವಿ, 101 ತೆಂಗಿನಕಾಯಿ ಹೊಡಿತೀವಿ, ಉರುಳು ಸೇವೆ ಮಾಡ್ತೀವಿ, ಕೆಂಡವನ್ನ ತುಳಿತೀವಿ, ಮುಳ್ಳಿನ ಮೇಲೆ ನಡಿತೀವಿ. ಈ ರೀತಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹರಕೆಗಳನ್ನ ಹೊತ್ಕೊಳ್ತೀವಿ. ಅದನ್ನ ಹೊತ್ಕೊಳ್ತಕ್ಕಂಥದ್ದು ಈ ರೀತಿ ನಾವು ಹರಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಯಾವ ಉದ್ದೇಶಕ್ಕಾಗಿದ್ರೆ, ನಾವೇನಾದ್ರೂ ಪಾಪಗಳನ್ನ ಮಾಡಿದ್ರೆ ಅದನ್ನ ನೀನು ಪರಿಹಾರ ಮಾಡು ಅಂತಂದ್ ಹೇಳ್ಬಿಟ್ಟು ಪ್ರಾಯಶ್ಚಿತ್ತದ ರೂಪದಲ್ಲಿ ಇವನ್ನ ನಾವು ಮಾಡ್ತೀವಿ. ಏನು ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನೋಡು, ನನ್ಗೆ ಹಿಂಗೆಲ್ಲ ಕಷ್ಟ ಬಂದ್ಬಿಟ್ಟಿತ್ತು, ನಾನು ಆ ಬೆಟ್ಟವನ್ನ ಕಾಲಿಂದ ಹತ್ತಿ ಬಿಟ್ಟು ಏನ್ ಮಾಡ್ದೆ, ನಾನು ದೇವ್ರ ದರ್ಶನ ಮಾಡ್ದೆ, ನನಗೆ ಪರಿಹಾರ ಆಯ್ತು. ನಾವು ಸಾಮಾನ್ಯವಾಗಿ ತಿರುಪತಿ ಬೆಟ್ಟಕ್ಕೆ ಹತ್ಕೊಂಡು ಹೋಗ್ತಕ್ಕಂಥವ್ರನ್ನ ನೋಡಿರ್ತೀವಿ. ಹರಕೆ ಮಾಡ್ಕೊಂಡಿರ್ತಾರ, ನಾವು ಮೆಟ್ಲನ್ನೇ ಹತ್ತಿ ಬಿಟ್ಟು ಹೋಗ್ಬಿಟ್ಟು ದೇವ್ರ ದರ್ಶನವನ್ನ ಮಾಡ್ತೀವಿ ಅಂತಂದೇಳ್ಬಿಟ್ಟು. ಕೆಲವ್ರು ಏನ್ ಮಾಡ್ತಾರೆ, ನಾನು ಕೆಂಡ ತುಳಿತೀನಿ ಅಂತಂದೇಳ್ಬಿಟ್ಟು ಹರಕೆಯನ್ನ ಮಾಡ್ಕೊಂಡಿರ್ತಾರೆ. ಕೆಂಡ ಹಾಯ್ತಕ್ಕಂಥದ್ದು, ಬೆಂಕಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಆಮೇಲೆ ಉಪವಾಸವನ್ನ ಮಾಡ್ತಕ್ಕಂಥದ್ದು, ನನಗೆ ಕಷ್ಟ ಪರಿಹಾರ ಆಗ್ಲಿ, ನಾನು 21 ಸೋಮವಾರ ಉಪವಾಸ ಮಾಡ್ತೀನಿ. ಈ ರೀತಿ ನಾವೆಲ್ಲ ಹರಕೆಗಳನ್ನ ಮಾಡ್ಕೊಳ್ತೀವಿ ನೋಡ್ರಿ. ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಯಾವ್ದಕ್ಕಾಗಿಯಪ್ಪ? ಇವೆಲ್ಲಾ ಕಾರ್ಯಗಳನ್ನ ನಾವು ಮಾಡ್ತಕ್ಕಂಥದ ಪ್ರಾಯಶ್ಚಿತ್ತಕ್ಕಾಗಿ. ಅಂದ್ರೆ ನಮಗ್ ಬಂದಿರ್ತಕ್ಕಂತಹ, ನಾವು ಮಾಡಿರ್ತಕ್ಕಂತಹ ಪಾಪಗಳ ನಾಶ ಆಗ್ಲಿ ಅಂತಕ್ಕಂಥದ್ದು. ಮೂರನೇದ್ ಬರುತ್ತೆ ಪಶ್ಚಾತ್ತಾಪ ಅಂತಕ್ಕಂಥದ್ದು. ಇಲ್ಲಿ ಪಶ್ಚಾತ್ತಾಪ ಅಂತಕ್ಕಂಥದ್ದು ಯಾವಾಗ ಬರುತ್ತಪ್ಪ ಅಂದ್ರೆ, ನಮಗ್ ಒಂದ್ ಸ್ವಲ್ಪ ನಾವು ಅರಿವಿನಿಂದ ಯೋಚನೆ ಮಾಡಿದಾಗ ಪಶ್ಚಾತ್ತಾಪ ಬರ್ತೈತಿ. ಅಂದ್ರೆ ನಾವು ಮಾಡಿರ್ತಕ್ಕಂತಹ ಪಾಪಗಳಿಗೆ ಕಾರಣ ಏನಿರಬಹುದು, ಈ ಕಷ್ಟಗಳಿಗೆ ಕಾರಣ ಏನು ಅಂತಕ್ಕಂಥದನ್ನ ನಾವು ಯೋಚನೆ ಮಾಡ್ತೀವಿ. ಯೋಚನೆ ಮಾಡಿದಾಗ ನಮಗೆ ಅವಾಗ ಅರಿವಾಗುತ್ತೆ. ಅದು ಎಲ್ರಿಗೂ ಸಾಮಾನ್ಯ ಅರಿವು ಆಗೋದಿಲ್ಲ. ಈ ಒಂದು ಜ್ಞಾನ ಮಾರ್ಗಕ್ಕೆ ಬಂದಿರತಕ್ಕಂಥವ್ರಿಗೆ ಸ್ವಲ್ಪ ಆಲೋಚನೆ ಬರ್ತದೆ. ಓಹೋ, ನಾನು ಹಿಂದಿನ ಜನ್ಮದಲ್ಲಿ ಏನೋ ಯಾರಿಗೋ ಅನ್ಯಾಯ ಮಾಡಿದ್ದೀನಿ, ಯಾವ್ದೋ ಪ್ರಾಣಿ ಹಿಂಸೆಯನ್ನ ಮಾಡಿದ್ದೀನಿ, ಹಾಗಾಗಿ ನನಗೆ ಈ ಜನ್ಮದಲ್ಲಿ ಕಷ್ಟ ಅಂತಕ್ಕಂಥದ ಬಂದಿದೆ ಅಂತಕ್ಕಂತಹ ಅರಿವು ನಮಗೆ ಉಂಟಾಗುತ್ತೆ. ನಾವು ಪಶ್ಚಾತ್ತಾಪ ಪಡ್ತೀವಿ. ಹೌದಲ್ವಾ, ನಾವ್ ಹಿಂದೆ ಯಾರಿಗೋ ಏನೋ ಕಷ್ಟವನ್ನ ಕೊಟ್ಟಿರಬಹುದು, ಯಾವ್ದೋ ಪ್ರಾಣಿಗೆ ಹಿಂಸೆಯನ್ನ ಮಾಡಿರ್ಬಹುದು. ನೋಡ್ರಿ, ಮಾಂಸಾಹಾರಿಗಳೆಲ್ಲ ಹಿಂಸೆಯನ್ನ ಮಾಡ್ತಾರಲ್ವಾ, ಅದ್ರ ಫಲವಾಗಿ ಏನಾಗ್ತದಪ್ಪ ಅಂತಂದ್ರೆ ಕಷ್ಟಗಳು ಬರ್ತವೆ. ಅದನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಅವಾಗ ಯೋಚನೆಯನ್ನ ಮಾಡ್ತಕ್ಕಂಥದ್ದು, ಹೌದಲ್ವಾ, ನಾನು ಯಾರಿಗೋ ಬೈದಿದ್ದೆ, ಅವ್ರಿಗೆ ಮನಸ್ಸಿಗೆ ಹಿಂಸೆಯನ್ನ ಕೊಟ್ಟಿದ್ದೆ, ಇನ್ಯಾರಿಗೋ ಹೊಡೆದಿದ್ದೆ, 10 ಕುರಿನ ನಾನು ಕೊಂದಾಕ್ಬಿಟ್ಟಿದೀನಿ, 100 ಕೋಳಿ ತಿಂದಿರ್ಬಹುದು, ಅವ್ ಪಾಪ ಅವ್ ಕುತ್ತಿಗೆ ಕೊಯ್ಬೇಕಾದ್ರೆ ಅವ್ ಎಷ್ಟು ಹಿಂಸೆಯನ್ನ ಅನುಭವಿಸಿರ್ಬೋದು, ಅವಕ್ಕೆ ಎಷ್ಟು ನೋವಾಗಿರ್ಬೋದು. ಈ ರೀತಿ ನಾವು ಯೋಚನೆ ಮಾಡ್ತೀವಿ. ಜ್ಞಾನ ಬಂದಾಗ ಯೋಚನೆಯನ್ನ ಮಾಡ್ತೀವಿ, ಪಶ್ಚಾತ್ತಾಪವನ್ನ ಪಡ್ತೀವಿ. ಹೌದಲ್ವಾ, ನಾವು ಮಾಡಿರ್ತಕ್ಕಂಥ ತಪ್ಪಲ್ವಾ ಅಂತಕ್ಕಂತಹ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೆ. ಅದೇ ಪಶ್ಚಾತ್ತಾಪ. ಅದ್ ರೀತಿ ಯೋಚನೆ ಮಾಡ್ಬಿಟ್ಟು ಮತ್ತೆ ನಾವು ಅದನ್ನೇ ಮುಂದುವರಿಸ್ತಕ್ಕಂಥದ್ದಲ್ಲ. ನಿಜವಾಗಿ ಪಶ್ಚಾತ್ತಾಪ ಪಡ್ತಕ್ಕಂತಹ ವ್ಯಕ್ತಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ಆ ಒಂದು ಕ್ರಿಯೆಯನ್ನ ಮುಂದೆ ಮಾಡ್ಕೊಂಡು ಹೋಗ್ಬಾರ್ದು. ಬೇರೆಯವ್ರಿಗೆ ಮನಸ್ಸಿಗೆ ನೋವು ಮಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು, ಪ್ರಾಣಿ ಹಿಂಸೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು. ಅರಿವು ಅಂತಕ್ಕಂಥದ್ದನ್ನ ನಾವು ತಂದುಕೊಂಡಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ನಿಜವಾದ ಪಶ್ಚಾತ್ತಾಪ ಆಗುತ್ತೆ. ನಾನು ಮಾಂಸ ತಿಂತಾ ಇದ್ದೆ, ಪ್ರಾಣಿಗಳಿಗೆ ಹಿಂಸೆ ಆಗ್ತಿತ್ತಪ್ಪ, ಪಾಪ ಅಯ್ಯೋ ಪಾಪ ಎಷ್ಟು ಹಿಂಸೆ ಪಟ್ವೇನಂತಂದೇಳಿ ಮನಸ್ನಾಗ ಅನ್ಕೊಂಡು ತಿನ್ನ ದಿನಕ್ಕೆ ಮತ್ತೆ ಮಾಂಸಾಹಾರವನ್ನ ಸೇವನೆ ಮಾಡೋದು ಪ್ರಯೋಜನ ಆಗೋದಿಲ್ಲ. ಅರಿವಿಗೆ ಬಂದ್ಮೇಲೆ ಏನ್ ಮಾಡ್ಬೇಕು, ಇದು ಕೆಟ್ಟದ್ದಿದಂತ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು, ಆ ಮಾರ್ಗದಲ್ಲಿ ನಾವು ಹೋಗ್ಬಾರ್ದು. ಅಲ್ಲಿ ಕೆಸರಿದೆ ಅಂದಾಗ ನಾವು ಕಾಲಿಡ್ತೀವ? ಇಲ್ಲ, ಹೌದಾ? ಅದೇ ರೀತಿ ನಾವೇನ್ ಮಾಡ್ಬೇಕು, ಇಲ್ಲಿ ನಮ್ಮ ಅರಿವಿಗೆ ಬಂತಪ್ಪ ಅಂದ್ರೆ ನಾವು ತಕ್ಷಣ ಏನಾಗ್ಬೇಕಪ್ಪ ಅಂದ್ರೆ ಬದಲಾವಣೆ ಆಗ್ಬೇಕು. ಆಗ ಏನಾಗುತ್ತಪ್ಪ ಅಂದ್ರೆ ನಾವು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು ಬಿಟ್ಬಿಡೋಣ, ಮುಂದೆ ಆದ್ರೂ ನಮ್ಮಿಂದ ಒಳ್ಳೆ ಒಂದು ಕರ್ಮಗಳು ಉಂಟಾಗ್ತವೆ. ಇಲ್ಲಪ್ಪ ಅಂದ್ರೆ ಮತ್ತೆ ಪಶ್ಚಾತ್ತಾಪ ಪಡೋದು, ಅಯ್ಯೋ ಪಾಪ ಅನ್ಕೊಳ್ಳೋದು, ಮತ್ತೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು. ಈ ರೀತಿಯಲ್ಲಿ ಪರಿಷ್ಕಾರಗಳಲ್ಲಿ 3 ವಿಧಗಳು ಬರ್ತವೆ ನೋಡಿ. ಪ್ರಾರ್ಥನೆ, ಪ್ರಾಯಶ್ಚಿತ್ತ ಮತ್ತು ಪಶ್ಚಾತ್ತಾಪ ಅಂತಕ್ಕಂಥದ್ದು 3 ವಿಧಗಳು ಇಲ್ಲಿ ಬರ್ತವೆ. ಈ ಒಂದು ಎಲ್ಲ ನಮ್ಗೆ ಇದೆಲ್ಲ ಅರಿವು ಉಂಟಾಗ್ಬೇಕಪ್ಪ ಅಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಜ್ಞಾನ ಮಾರ್ಗಕ್ಕೆ ಬರ್ಬೇಕು ನಾವು. ಜ್ಞಾನ ಮಾರ್ಗ ಅಂದ್ರೆ ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಾಗ ಮಾತ್ರ ಇವೆಲ್ಲ ಅರಿವು ಅಂತಕ್ಕಂಥದ್ದು ಉಂಟಾಗುತ್ತೆ. ಇಲ್ಲಪ್ಪ ಅಂತಂದ್ರೆ, ಈಗ ನಾವು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ, ಇವೆಲ್ಲ ನಮಗ್ ಗೊತ್ತಾಗ್ತಾ ಇದೆ. ಇಲ್ಲಪ್ಪ ಅಂದ್ರೆ ನಮಗ್ ಗೊತ್ತಾಗ್ತಾನೆ ಇರ್ಲಿಲ್ಲ. ನಾವ್ ಯಥಾ ರೀತಿ ಬಂದ್ವಿ, ಹುಟ್ಟಿದ್ವಿ, ಬೆಳೆದ್ವಿ, ಒಂದಿನ ಹೋಗ್ತಾ ಇರ್ತೀವಿ ಪ್ರಪಂಚವನ್ನ ಬಿಟ್ಟು. ಇದೆಲ್ಲ ಅರಿವು ನಮಗೆ ಉಂಟಾಗ್ಬೇಕಪ್ಪ ಅಂದ್ರೆ ಈ ಮಾರ್ಗಕ್ಕೆ ನಾವು ಬರ್ಲೇಬೇಕು. ನಾವು ಬರೋದ್ರ ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆಯವ್ರನ್ನು ಬರ್ಲಿಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು
ಒಂದು ಅವ್ರಿಗೆ ಹೇಳ್ಬೇಕು, ನೀವು ಬನ್ನಿ, ಈ ತರ ಇದೆ ಜ್ಞಾನ ಅಂತಕ್ಕಂಥದ್ದು. ಆಗ ಏನಾಗುತ್ತಪ್ಪ ಅಂದ್ರೆ ನಾವೂನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಬೇರೆಯವರು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ನಾವು ತ್ರಿವಿಧ ಆರಾಧನೆಗಳು ಅಂತ ಬರ್ತವೆ. ಆರಾಧನೆ ಅಂದ್ರೆ ನಮಗೆ ಗೊತ್ತಿದೆ, ಆರಾಧನೆ ಅಂದ್ರೆ ಪೂಜೆ, ಪೂಜಿಸ್ತಕ್ಕಂಥದ್ದು. ಇದ್ರಲ್ಲಿನೂ 3 ವಿಧ ಬರ್ತದೆ. ನೆಕ್ಸ್ಟ್ ಮೊದಲನೇದು ಯಾವ್ದಪ್ಪ ಅಂದ್ರೆ ಕರ್ಮ ಮಾರ್ಗ. ಇಲ್ಲಿ ಕರ್ಮ ಮಾರ್ಗ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಶರೀರವನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ಇಲ್ಲಿ ಆರಾಧನೆಯನ್ನ. ಫಸ್ಟ್ 3 ಮಾರ್ಗ ಯಾವುದು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಕರ್ಮ ಮಾರ್ಗ, ಉಪಾಸನಾ ಮಾರ್ಗ, ಸಾಧನಾ ಮಾರ್ಗ. 3 ವಿಧದ ಆರಾಧನೆಗಳು ಬರ್ತವೆ. ಕರ್ಮ ಮಾರ್ಗ, ಉಪಾಸನಾ ಮಾರ್ಗ, ಸಾಧನಾ ಮಾರ್ಗ. ನಾನು ಇಲ್ಲಿ ಒಂದೊಂದನ್ನೇ ಸ್ವಲ್ಪ ನನಗೆ ತಿಳಿದಿರೋಷ್ಟು ವಿಷಯವನ್ನ ನಾನು ಹೇಳ್ತಾ ಹೋಗ್ತೀನಿ. ಕರ್ಮ ಮಾರ್ಗ ಇಲ್ಲಿ ಏನಾಗ್ತದಪ್ಪ, ನಾವು ಶರೀರವನ್ನು ಉಪಯೋಗಿಸಿ ಇಲ್ಲಿ ಮಾಡ್ತಕ್ಕಂತಹ ಆರಾಧನೆ. ಉದಾಹರಣೆಗೆ ಪೂಜೆಗಳನ್ನ ಮಾಡ್ತಕ್ಕಂಥದ್ದು, ಭಜನೆಗಳನ್ನ ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರದ ನದಿಗಳಲ್ಲಿ, ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲಿ ಇರ್ತಾವ ಅಲ್ಲಿ ಸಾಮಾನ್ಯ ನದಿಗಳಿದ್ದೇ ಇರ್ತಾವ, ಅಲ್ಲಿ ಸ್ನಾನವನ್ನ ಮಾಡ್ತಕ್ಕಂಥದ್ದು, ಯಜ್ಞ ಯಾಗಗಳನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ನಾವು ದೇಹದಿಂದ ಏನ್ ಮಾಡ್ತೀವಿ, ನಾವ್ ಇದನ್ನ ಮಾಡ್ತೀವಿ. ತೀರ್ಥಯಾತ್ರೆ ಮಾಡ್ಬೇಕಪ್ಪ ಅಂದ್ರೆ ನಮ್ ದೇಹ ಅಲ್ಲಿಗೆ ಹೋಗ್ಲೇಬೇಕು. ನಾವ್ ಇಲ್ಲೇ ಇದ್ಕೊಂಡು ನಾವು ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಭಜನೆ ಮಾಡ್ಬೇಕಪ್ಪ ಅಂದ್ರೆ ನಮ್ ದೇಹದಿಂದಾನೇ ಭಜನೆ ಮಾಡ್ಬೇಕು ನಾವು. ಇವೆಲ್ಲನು ದೇಹದಿಂದ ಆಗ್ತಕ್ಕಂತಹ, ದೇಹವನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಒಂದು ಆರಾಧನೆ. ನೆಕ್ಸ್ಟ್ ಉಪಾಸನಾ ಮಾರ್ಗ ಅಂತಕ್ಕಂಥದ್ದು ಬರುತ್ತೆ. ಇದು ನಮ್ಮ ಮನಸ್ಸನ್ನ ಉಪಯೋಗಿಸಿ ಮಾಡ್ತಕ್ಕಂತಹ ಆರಾಧನೆ ಬರ್ತದೆ. ಯಾವ ರೀತಿಯಪ್ಪ ಅಂದ್ರೆ ನಮ್ಮ ಮನಸ್ಸಿನಿಂದ ಮಾಡ್ತಕ್ಕಂಥದ್ದು. ನಾವು ಇಲ್ಲಿ ಕೂತ್ಬಿಟ್ಟು ಏನ್ ಮಾಡ್ತಕ್ಕಂಥದ್ದು, ಯಾವ್ದಾದ್ರು ಒಂದು ದೇವರ ನಾಮವನ್ನ ಸ್ಮರಣೆ ಮಾಡ್ತಕ್ಕಂಥದ್ದು, ಅಥವಾ ಯಾವ್ದಾದ್ರು ಒಂದು ದೇವರ ಒಂದು ಮೂರ್ತಿಯ ಮೇಲೆ ದೃಷ್ಟಿಯನ್ನ ನೆಟ್ಟು ನಾವೇನ್ ಮಾಡ್ತಕ್ಕಂಥದ್ದು, ಇಲ್ಲಿ ಕೂರ್ತಕ್ಕಂಥದ್ದು, ಮಂತ್ರ ಜಪವನ್ನ ಮಾಡ್ತಕ್ಕಂಥದ್ದು, ದೇವರ ನಾನಾ ರೂಪಗಳನ್ನ ಏನ್ ಮಾಡ್ತಕ್ಕಂಥದ್ದು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಆರಾಧನೆ ಮಾಡ್ತಕ್ಕಂಥದ್ದು. ಇದನ್ನೆಲ್ಲ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಉಪಾಸನಾ ಮಾರ್ಗ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದೆ, ಇಲ್ಲಿ ಮನಸ್ಸು ಕೆಲಸವನ್ನ ಮಾಡುತ್ತೆ. ಇಲ್ಲಿ ಈ ಒಂದು ಆರಾಧನೆಯಲ್ಲಿ ಏನಾಗ್ತದಪ್ಪ ಅಂದ್ರೆ ಮನಸ್ಸು ಕೆಲಸ ಮಾಡ್ತದೆ. ನೋಡ್ರಿ, ನಾವು ಮನಸ್ಸನ್ನ ಕೂತ್ಕೊಂಡ್ಬಿಟ್ಟು ಮನಸ್ಸಿನಲ್ಲಿನೇ ನಾವು ಜಪವನ್ನ ಮಾಡ್ತೀವಿ. ಮನಸ್ಸಿನಲ್ಲಿನೇ ದೇವರನ್ನ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತೀವಿ, ನಾವು ಆ ದೇವರ ಮೇಲೆ ದೃಷ್ಟಿಯನ್ನ ನೀಡ್ತೀವಿ. ನೋಡ್ರಿ, ನಾವು ಕಣ್ಣು ಮುಚ್ಕೊಂಡು ಆಂಜನೇಯ ಅಂದ ತಕ್ಷಣ ಆಂಜನೇಯನ ರೂಪ ಬರ್ತದೆ ನಮ್ಮ ಮನಸ್ಸಿಗೆ. ಲಕ್ಷ್ಮಿ ಅಂದ ತಕ್ಷಣ ಲಕ್ಷ್ಮಿಯ ಒಂದು ರೂಪ ಬರ್ತದೆ. ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ದೇವರನ್ನ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಮಾಡ್ತಕ್ಕಂಥದ್ದು ಇದು ಎಂತಹ ಮಾರ್ಗಪ್ಪ, 2ನೇ ಮಾರ್ಗ ಉಪಾಸನ ಮಾರ್ಗ. ಇಲ್ಲಿ ಕರ್ಮ ಮಾರ್ಗದಲ್ಲಿ ಏನಾಗುತ್ತೆ, ದೇಹ ಇಲ್ಲಿ ಆರಾಧನೆಯನ್ನ ಮಾಡುತ್ತೆ. ಉಪಾಸನ ಮಾರ್ಗದಲ್ಲಿ ಏನಾಗ್ತತೆ, ಮನಸ್ಸಿನಿಂದ ನಾವು ಆರಾಧನೆಯನ್ನ ಮಾಡ್ತೀವಿ. 3ನೇದು ಸಾಧನಾ ಮಾರ್ಗ. ಸಾಧನಾ ಮಾರ್ಗ ಏನಾಗ್ತತಪ್ಪ ಅಂದ್ರೆ ಇಲ್ಲಿ ಮನಸ್ಸುನು ಇಲ್ಲಿ ಭಾಗವಹಿಸೋದಿಲ್ಲ, ನಮ್ಮ ದೇಹನೂ ಸಹಿತ ಇಲ್ಲಿ ಭಾಗವನ್ನ ವಹಿಸೋದಿಲ್ಲ. ಇದನ್ನ ನಾವೇನಂತ ಹೇಳ್ತೀವಿ, ಯೋಗ ಮಾರ್ಗ ಅಂತ ಹೇಳ್ತೀವಿ. ಅದಕ್ಕೆ ಇನ್ನೂ ಒಂದ್ ಹೆಸರು ಏನಪ್ಪಾ ಅಂದ್ರೆ ಧ್ಯಾನ ಮಾರ್ಗ ಅಂತಾನು ನಾವಿಲ್ಲಿ ಹೇಳ್ತೀವಿ. ಇದು ಸಾಧನಾ ಮಾರ್ಗ. ಇದನ್ನ ನಮಗೆ ತಿಳಿಸಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಪತ್ರಿಜಿ ಗುರುಗಳು. ಈ ಸಾಧನಾ ಮಾರ್ಗದಲ್ಲಿ ಏನಿಲ್ಲ, ನಾವು ಮನಸ್ಸನ್ನು ಇಲ್ಲಿ ಕೆಲಸ ಮಾಡೋದಿಲ್ಲ, ದೇಹನೂ ಕೆಲಸ ಮಾಡೋದಿಲ್ಲ. ನೋಡ್ರಿ, ಇಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಶಾಂತವಾಗಿ ಕೂತ್ ಬಿಡ್ತೀವಿ. ಆಗ ನಮ್ಮಲ್ಲಿ ಯಾವ ಒಂದು ಭಾವನೆ ಇರ್ತತೆ, ಆತ್ಮ ಅಂತಕ್ಕಂಥದ ಒಂದು ಇದು ಮಾತ್ರ ಇರ್ತದೆ. ನಾನು ಒಂದು ಆತ್ಮ, ನಾನು ದೇಹ ಅಲ್ಲ ಅಂತಕ್ಕಂತಹ ಭಾವನೆಯನ್ನ ಮನಸ್ಸಿನಲ್ಲಿ ಮುಡಿಸ್ಕೊಳ್ತೇನೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಧ್ಯಾನ ಮಾರ್ಗದಲ್ಲಿ ತೊಡಗ್ತೀವಿ. ಇದನ್ನ ನಾವು ಸಾಧನಾ ಮಾರ್ಗ ಅಂತಂದ್ ಹೇಳ್ಬಿಟ್ಟು ನಾವ್ ಹೇಳ್ತೀವಿ. ಧ್ಯಾನ ಮಾರ್ಗ, ಯೋಗ ಮಾರ್ಗ, ಸಾಧನಾ ಮಾರ್ಗ 3ನು ಒಂದೇನೆ. ಈ ಒಂದು ಮಾರ್ಗ ನಮಗೆ ಯಾರಿಂದ ಪರಿಚಯ ಆಗಿದೆಯಪ್ಪ ಅಂತಂದ್ರೆ ಪತ್ರಿಜಿ ಗುರುಗಳಿಂದ ಪರಿಚಯ ಆಗಿದೆ. ಸಾಮಾನ್ಯವಾಗಿ ಈ ಒಂದು ಮನಸ್ಸಿನಿಂದ ಉಪಾಸನೆ ಮಾಡ್ತಕ್ಕಂಥದ್ದು, ದೇಹದಿಂದ ಉಪಾಸನೆ ಮಾಡ್ತಕ್ಕಂಥದ್ದು ಮೊದಲಿನಿಂದ ಬಂದಿರ್ತಕ್ಕಂಥದ್ದು. ಈ ಒಂದು ಸಾಧನಾ ಮಾರ್ಗ ಅಂತಕ್ಕಂಥದ್ದು ಪತ್ರಿಜಿ ಗುರುಗಳು ಜಗತ್ತಿಗೆ ಪರಿಚಯ ಮಾಡಿಸಿದ್ಮೇಲೆ ಗೊತ್ತಾಯ್ತು, ಓಹೋ ಇಂಥದ್ದು ಒಂದು ಮಾರ್ಗ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದು. ನೋಡ್ರಿ, ಈ ಒಂದು ಮಾರ್ಗದಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಕೂರ್ತೀವಿ, ನಮ್ಮ ಒಂದು ಉಸಿರಿನ ಕಡೆಗೆ ನಾವು ಗಮನವನ್ನ ಕೊಡ್ತೀವಿ. ನಾನು ದೇಹ ರೂಪಿ ಅಲ್ಲ ಆತ್ಮರೂಪಿ ಅಂತಕ್ಕಂತಹ ಭಾವನೆ ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬೆಳೀತಾ ಹೋಗುತ್ತೆ. ಈ ಒಂದು ಮಾರ್ಗವನ್ನ ನಾವು ಅನುಸರಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ಜೀವನವನ್ನ ಸುಲಲಿತವಾಗಿ ನಡೆಸ್ಲಿಕ್ಕೆ ಆಗುತ್ತೆ, ಅನುಕೂಲ ಆಗುತ್ತೆ. ಇಲ್ಲಿ ಯಾವುದೇ ಒಂದು ಬಂಧಗಳು ಏರ್ಪಡೋದಿಲ್ಲ, ಯಾವುದೇ ಒಂದು ನೋಡ್ರಿ, ನಾವು ಧ್ಯಾನಕ್ಕೆ ಕೂತ ಯಾವುದೇ ಒಂದು ಆಲೋಚನೆಗಳು ಬರೋದಿಲ್ಲ, ಚಿಂತೆಗಳು ಬರೋದು, ಭವಿಷ್ಯದ ಬಗ್ಗೆನೇ ಯೋಚನೆ ಬರೋದಿಲ್ಲ ನಮ್ಗೆ. ಆಮೇಲೆ ಹಿಂದೆ ಆಗಿರ್ತಕ್ಕಂತಹ ಘಟನೆಗಳ ಬಗ್ಗೆ ಸಹಿತನೂ ನಾವು ಆಲೋಚನೆಯನ್ನ ಮಾಡೋದೇ ಇಲ್ಲ.
ಪ್ರಸ್ತುತ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಆಗ ನಾನು ಮನಸ್ಸನ್ನು ಇಲ್ಲಿ ವರ್ಕ್ ಮಾಡೋದಿಲ್ಲ, ದೇಹನೂ ವರ್ಕ್ ಮಾಡೋದಿಲ್ಲ, ಆತ್ಮಸ್ಥಿತಿಯಲ್ಲಿ ನಾವು ಕೂತಿರ್ತೀವಿ. ಇದನ್ನ ಏನಂತ ಹೇಳ್ತೀವಪ್ಪ ಅಂದ್ರೆ ನಾವು ಸಾಧನಾ ಮಾರ್ಗ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ತೀವಿ. ಇವೆಲ್ಲ ನೋಡ್ರಿ, ಈ ಸಾಧನಾ ಮಾರ್ಗ ನಮಗ್ ಗೊತ್ತಾಗ್ಬೇಕಪ್ಪ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಈ ಒಂದು ಧ್ಯಾನ ಮಾರ್ಗಕ್ಕೆ ಬರ್ಲೇಬೇಕು. ನಾವ್ ಎಲ್ಲೇ ರೆಂಬೆ ಕೊಂಬೆ ಎಷ್ಟೇ ಸುತ್ತಾಡಿದ್ರು ಸಹಿತ ಮರ ಇರೋದ್ ಎಲ್ಲಿ ಇರ್ತತಪ್ಪ ಅಂತಂದ್ರೆ ಬೇರು ನೆಲದಲ್ಲೇ ಇರುತ್ತಲ್ಲ, ಬೇರಿಗೆ ಬರ್ಬೇಕಲ್ಲ ನಾವು. ಅದೇ ರೀತಿ ನಾವು ಎಲ್ಲಿ ಯಾವುದೇ ಒಂದು ವಿಷಯವನ್ನ ನಾವು ತಗೊಂಡ್ರು ಸಹಿತ ಮತ್ತೆ ಮೂಲಕ್ಕೆ ನಾವ್ ಎಲ್ಲಿಗ್ ಬರ್ಬೇಕಪ್ಪ ಅಂತಂದ್ರೆ ಈ ಒಂದು ಧ್ಯಾನ ಮಾರ್ಗಕ್ಕೇನೆ ಬರ್ಬೇಕು. ಧ್ಯಾನ ಮಾರ್ಗಕ್ಕೆ ಬಂದಾಗ ನಮ್ಗೆ ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ಅರಿವು ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಇನ್ನು ಒಂದು ಏನ್ ಬರ್ತದಪ್ಪ ಅಂತಂದ್ರೆ ಈ ಮೂರರ ತತ್ವಗಳಲ್ಲಿ ತ್ರಿವಿಧ ತಾಪಗಳು ಅಂತಕ್ಕಂಥ ಒಂದು ವಿಷಯ ಬರ್ತದೆ. ತ್ರಿವಿಧ ತಾಪಗಳು ಅಥವಾ ದುಃಖಗಳು ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬಹುದು. ಮೊದಲನೇದು ಆಧ್ಯಾತ್ಮಿಕ ತಾಪ. ಆಧ್ಯಾತ್ಮಿಕ ತಾಪ ಅಂತಂದ್ರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವೂ ನಮ್ಮಲ್ಲಿ ಇದ್ರೆ ಇವುಗಳಿಂದ ಏನಾಗ್ತದಪ್ಪ ಅಂದ್ರೆ ನಮಗೆ ಯಾವಾಗ್ಲೂನು ಒಂದ್ ರೀತಿ ದುಃಖ ಆಗ್ತಾನೆ ಇರುತ್ತೆ. ಇದನ್ನ ನಾವು ಆಧ್ಯಾತ್ಮಿಕ ತಾಪ ಅಂತ ಹೇಳ್ತೀವಿ. ಇವೆಲ್ಲ ನಮ್ಮ ಮನಸ್ಸಿನಲ್ಲಿದ್ರೆ ಯಾಕೆ ದುಃಖ ಆಗುತ್ತೆ ಅಂತಕ್ಕಂಥದನ್ನ ನಾವಿಲ್ಲಿ ನೋಡೋಣ. ಉದಾಹರಣೆಗೆ ನಮ್ಮಲ್ಲಿ ಮೋಹ ಅಂತಕ್ಕಂಥದ್ದು ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳೋಣ. ಒಂದು ವಸ್ತುವಿನ ಬಗ್ಗೆನೇ ಇರಬಹುದು, ನಮ್ಮ ಒಂದು ಸಂಸಾರದ ಬಗ್ಗೆನೇ ಇರಬಹುದು. ಮೋಹ ಅಂತಕ್ಕಂಥದ್ದು ಜಾಸ್ತಿ ಇದ್ದಂಗೆಲ್ಲ ಏನಾಗ್ತಾ ಹೋಗುತ್ತೆ, ಅದು ನಮ್ಮನ್ನ ದುಃಖದಲ್ಲಿ ಮುಳುಗಿಸ್ಬಿಡುತ್ತೆ. ನಮ್ಮ ಬಗ್ಗೆ ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಉದಾಹರಣೆಗೆ ನನ್ನ ಹತ್ರ ಯಾವ್ದೋ ಒಂದು ಒಡವೆ ಇದೆ ಅಂತ ಇಟ್ಕೊಳ್ಳೋಣ, ಅದ್ರ ಬಗ್ಗೆ ಬಹಳ ಮೋಹ ಇದೆ ನನಗೆ, ಅದ್ ಕಳೆದೋಗ್ಬಿಡ್ತು ಅಂತ ಇಟ್ಕೊಳ್ಳೋಣ. ಹಾಗೇನಾಗುತ್ತೆ, ನಮ್ಗೆ ಬಹಳ ದುಃಖ ಆಗುತ್ತೆ. ಅಥವಾ ನಮಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾರ, ಮಕ್ಕಳೇ ಇರಬಹುದು, ಯಜಮಾನ್ರು ಇರ್ಬೋದು, ಅವ್ರನ್ನ ನಾವು ಕಳ್ಕೊಂಡಾಗ ಏನಾಗ್ತದೆ, ನಾವು ದುಃಖದಲ್ಲಿ ಮುಳುಗಿಬಿಡ್ತೀವಿ. ನೋಡ್ರಿ, ಇಲ್ಲಿ ಮೋಹ ಅಂತಕ್ಕಂಥದ್ದು ಏನ್ ತಂತು, ನಮಗೆ ದುಃಖವನ್ನ ತಂತು. ಆದ್ರೆ ನಮಗೆ ಅದು ಜ್ಞಾನ ಇರ್ಬೇಕು, ಇದು ನಂದಲ್ಲ, ಇದು ಶಾಶ್ವತ ಅಲ್ಲ ಅಂತಕ್ಕಂತಹ ಜ್ಞಾನ ನಮ್ಮಲ್ಲಿದ್ರೆ ಆ ಒಂದು ದುಃಖ ಅಂತಕ್ಕಂಥದ್ದು ಉಂಟಾಗೋದಿಲ್ಲ. ಹೌದಾ? ಇದನ್ನ ನಾವೇನಂತ ಹೇಳ್ತೀವಪ್ಪ ಅಂದ್ರೆ ಆಧ್ಯಾತ್ಮಿಕ ತಾಪ ಅಂದ್ರೆ ಈ ಒಂದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳಿಂದ ಉಂಟಾಗ್ತಕ್ಕಂತಹ ಒಂದು ದುಃಖ. ನೆಕ್ಸ್ಟ್ ಆದಿ ಭೌತಿಕ ತಾಪ. ಆದಿ ಭೌತಿಕ ತಾಪ ಅಂದ್ರೆ ನಮ್ಮ ಜೊತೆಗೆ ವಾಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಂದ ಅಥವಾ ಪ್ರಾಣಿಗಳಿಂದ, ಕೀಟಗಳಿಂದ ನಮಗೆ ಆಗ್ತಕ್ಕಂತಹ ಒಂದು ದುಃಖ ಅಂತಂದ್ ಹೇಳ್ಬಿಟ್ಟು ನಾವಿಲ್ಲಿ ಹೇಳ್ಬೋದು. ಈಗ ಉದಾಹರಣೆಗೆ ಯಾವ್ದೋ ಒಂದು ಆವೆ ಕಡಿತಪ್ಪ, ಚೇಳೆ ಕಡಿತು ನೋಡ್ರಿ, ನಮಗಲ್ಲಿ ದುಃಖ, ನೋವು ಅಂತಕ್ಕಂಥದ್ದು ಉಂಟಾಗುತ್ತೆ. ಇದು ಆದಿ ಭೌತಿಕ ತಾಪದ ಒಂದು ತಾಪದಲ್ಲಿ ಬರುತ್ತೆ ಇದು. ಅಥವಾ ನಮಗೆ ಬೇರೆ ಯಾರೋ ವ್ಯಕ್ತಿಗಳೇ ನಮಗೆ ನೋವು ಕೊಡ್ತಾ ಇದ್ದಾರೆ ನೋಡ್ರಿ, ವ್ಯಕ್ತಿಗಳಿಂದ ನಮ್ಗೆ ಏನಾಗ್ತದೆ, ಇಲ್ಲಿ ನೋವು ಸಿಗುತ್ತೆ, ಪ್ರಾಣಿಗಳಿಂದ ನೋವು ಸಿಗುತ್ತೆ, ಕೀಟಗಳಿಂದ ನಮಗೆ ನೋವಾಗ್ಬೋದು. ಇದು ಆದಿ ಭೌತಿಕ ತಾಪ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಆದಿ ದೈವಿಕ ತಾಪ ಅಂತಕ್ಕಂಥದ್ದು ಬರ್ತದೆ. ಇದು ಆದಿ ದೈವಿಕ ತಾಪ ಅಂದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪ್ರಕೃತಿನೇ ನಮಗೆ ದುಃಖವನ್ನ ಕೊಡ್ತಕ್ಕಂಥದ್ದು. ಅತಿವೃಷ್ಟಿಯಾಗಿ ಬೆಳೆ ಎಲ್ಲ ನಾಶ ಆಗುತ್ತೆ, ಅವಾಗ ದುಃಖ ಆಗುತ್ತೆ. ಅನಾವೃಷ್ಟಿ, ಇಲ್ಲಿ ಪ್ರಕೃತಿನೇ ನಮಗೆ ತೊಂದರೆಯನ್ನ ಕೊಡ್ತದೆ, ದುಃಖವನ್ನ ಕೊಡ್ತಕ್ಕಂಥದ್ದು. ಅನಾವೃಷ್ಟಿ, ಮಳೆ ಬರ್ದಲೇನೆ ನಮ್ಗೆ ಏನಾಗ್ತದೆ, ತೊಂದರೆ ಅಂತಕ್ಕಂಥದ್ದು ಉಂಟಾಗಬಹುದು. ಅತಿ ಶೀತ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ತೊಂದರೆಗಳು ಉಂಟಾಗ್ತವೆ. ಅತಿ ತಾಪಮಾನ ಜಾಸ್ತಿ ಆದ್ರೂ ಸಹಿತ ನಮಗೆ ತೊಂದರೆಗಳು ಉಂಟಾಗ್ತವೆ. ಇವೆಲ್ಲ ಯಾವ್ದ್ರಿಂದ ಸಿಗ್ತಕ್ಕಂಥದ್ದು ನಮಗೆ? ಈ ದುಃಖಗಳೆಲ್ಲ ಪ್ರಕೃತಿಯಿಂದ ಸಿಗ್ತಕ್ಕಂತಹ ತಾಪ. ಹಾಗಾಗಿ ಇದನ್ನ ಏನಂತ ಹೇಳಿದಾರಪ್ಪ ಅಂದ್ರೆ ಆದಿ ದೈವಿಕ ತಾಪ ಅಂತಂದ್ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಇವುಗಳನ್ನೆಲ್ಲ ನಾವು ಹರ್ಕೋಬೇಕು, ಇವುಗಳಿಂದ ಹೊರಗಡೆಗೆ ಬರ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಈ ಒಂದು ಧ್ಯಾನ ಸ್ಥಿತಿಗೆ ಬರ್ಬೇಕು. ಧ್ಯಾನ ಸ್ಥಿತಿಗೆ ಬಂದಾಗ ಏನಾಗ್ತದಪ್ಪ ಅಂದ್ರೆ ನಮಗೆ ಓಹೋ, ಇದೆಲ್ಲವನ್ನು ನಾವು ಸ್ವೀಕಾರ ಮಾಡ್ಬೇಕು, ಯಾವ್ದು ಹೆಂಗೆ ಬರುತ್ತಾ ಅದೇ ರೀತಿ ನಾವು ಅದನ್ನ ತಗೋಬೇಕು ಅಂತಕ್ಕಂತಹ ಒಂದು ಜ್ಞಾನ ನಮ್ಗೆ ಬಂದಾಗ ಏನಾಗ್ತದಪ್ಪ ಅಂದ್ರೆ ಈಗ ಯಾವನು ನಮಗೆ ಏನ್ ಅನ್ಸೋದಿಲ್ಲಪ್ಪ ಅಂತಂದ್ರೆ ಕಷ್ಟ ಅನ್ಸೋದೇ ಇಲ್ಲ. ಎಲ್ಲವನ್ನು ನಾವು ಸಮಾನ ರೀತಿಯಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಸ್ವೀಕಾರವನ್ನ ಮಾಡ್ತಕ್ಕಂತಹ ಒಂದು ಸ್ಥಿತಿ ಅಂತಕ್ಕಂಥದ್ದು ನಮಗೆ ಬಂದ್ಬಿಡುತ್ತೆ. ಆಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಸುಲಭವಾಗಿ ನಮ್ಮ ಒಂದು ಜೀವನವನ್ನ ನಡೆಸಲಿಕ್ಕೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಯಾವುದೇ ಒಂದು ಅಡಚಣೆ ಅಂತಕ್ಕಂಥದ್ದು ಇಲ್ಲಿ ಆಗೋದಿಲ್ಲ. ಎಲ್ಲ ನಮಗೆ ಎಲ್ಲ ಜ್ಞಾನಗಳು ಬೇಕು. ನಮ್ಗೆ ಈ ಎಲ್ಲ ಜ್ಞಾನ ನಮ್ಮಲ್ಲಿ ಇರ್ಲಿಲ್ಲಪ್ಪ ಅಂತಂದ್ರೆ ನಾವು ಜೀವನವನ್ನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ಬಿಡ್ತದೆ. ಕಷ್ಟ ಆಗ್ತದೆ ಅಂತಂದ್ರೆ ಏನಾಗ್ತದೆ, ನಾವು ದುಃಖದಲ್ಲಿ ಮುಳುಗಿಬಿಡ್ತೀವಿ.
ಇವ್ ಎಲ್ಲವನ್ನು ನಾವು ದಾಟಿ ಹೋಗ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ನಾವು ಈ ಒಂದು ಧ್ಯಾನ ಮಾರ್ಗಕ್ಕೆ ಬರ್ಲೇಬೇಕಾಗುತ್ತದೆ. ಈ ಧ್ಯಾನ ಮಾರ್ಗಕ್ಕೆ ನಾವು ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಈ ಒಂದು ಜೀವನವನ್ನ ಯಥಾಸ್ಥಿತಿಯಾಗಿ ಜೀವಿಸ್ಲಿಕ್ಕೆ ಬಹಳ ಕಷ್ಟ ಅಂತಕ್ಕಂಥದ್ದು ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಅಂಶ ಬರ್ತದೆ, ತ್ರಿವಿಧ ಅಡಚಣೆಗಳು ಅಂತಕ್ಕಂಥ ಬರ್ತದೆ. ತ್ರಿವಿಧ ಅಡಚಣೆಗಳು ಯಾವ್ದ್ಯಾವ್ದು ನಮ್ಗೆ ಅಡಚಣೆಗಳು ಬರ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡೋಣ. ಶಾರೀರಿಕ ಅಡಚಣೆಗಳು, ತೊಂದರೆಗಳು, 3 ವಿಧದ ತೊಂದರೆಗಳ ಬಗ್ಗೆ ನಾನೀಗ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ 3 ವಿಧದ ತೊಂದರೆಗಳ ಬಗ್ಗೆ ನಾನು ತಗೊಳ್ತಾ ಇದ್ದೀನಿ ವಿಷಯವನ್ನ. ಇದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದಿರ್ತಕ್ಕಂಥ ಅಂಶವನ್ನ ನಾನು ಹೇಳ್ತಾ ಇದ್ದೀನಿ. ಶಾರೀರಿಕ ಅಡಚಣೆಗಳು, ಶರೀರಕ್ಕೆ ಏನೇನು ಅಡಚಣೆಗಳು ಉಂಟಾಗ್ತವೆ? ಶರೀರಕ್ಕೆ ಅಡಚಣೆಯನ್ನ ಉಂಟು ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಪ್ರಮುಖವಾಗಿ ನಮಗೆ ಬರ್ತಕ್ಕಂತಹ ರೋಗಗಳು. ನಾನಾ ರೀತಿಯ ರೋಗಗಳು ಬರ್ತವೆ ನಮ್ಗೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ದುಃಖ ಅಂತಕ್ಕಂಥದ್ದು ಉಂಟಾಗುತ್ತೆ. ನೋಡ್ರಿ, ನಮ್ಗೆ ಆರಾಮ್ ಇರ್ಲಿಲ್ಲಪ್ಪ, ಚೆನ್ನಾಗಿರ್ಲಿಲ್ಲ ಅಂದ್ರೆ ನಾವ್ ಯಾವ ರೀತಿ ಇರ್ತೀವಿ? ಏನು ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ್ದ್ರಲ್ಲಿ ಉತ್ಸಾಹ ಅಂತಕ್ಕಂಥದ್ದು ಇರೋದಿಲ್ಲ, ಆಹಾರವನ್ನ ಸೇವನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಏನ್ ತಿಂದಿದೀವಿ ಅಂತಕ್ಕಂಥದ್ದು ರುಚಿ ಸಹಿತ ನಮಗ್ ಗೊತ್ತಾಗೋದಿಲ್ಲ. ಎಲ್ಲ ಜೀವನದಲ್ಲಿನೇ ಒಂದ್ ರೀತಿ ನಿರಾಸಕ್ತಿ ಅಂತಕ್ಕಂಥದ್ದು ಉಂಟಾಗ್ಬಿಡ್ಬೋದು, ಏನ್ ಮಾಡ್ಲಿಕ್ಕೂ ಆಗೋದೇ ಇಲ್ಲ. ಹಾಗಾಗಿ ನಮಗೆ ಆರೋಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಶಾರೀರಿಕ ಅಡಚಣೆಗಳು ಏನು ಇರ್ಲಿಲ್ಲಪ್ಪ ಅಂತಂದ್ರೆ ನಾವ್ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬಿಡ್ಬೋದು. ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನ್ ಸಾಧನೆ ಮಾಡ. ಹಾಗಾಗಿ ನಮಗೆ ಈ ಶಾರೀರಿಕ ಅಡಚಣೆಗಳು ಬರದಂತೆ ನಾವು ನೋಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ನಾವು ಒಳ್ಳೊಳ್ಳೆ ಆಹಾರವನ್ನ ಸೇವನೆ ಮಾಡ್ಬೇಕು, ಒಳ್ಳೊಳ್ಳೆಯ ಆಚಾರ ವಿಚಾರಗಳನ್ನ ನಾವು ಪಾಲನೆಯನ್ನ ಮಾಡ್ಬೇಕು, ಧ್ಯಾನವನ್ನ ಮಾಡ್ಬೇಕು. ನೋಡ್ರಿ, ಮತ್ತೆ ಇಲ್ಲಿಗೆ ಧ್ಯಾನಕ್ಕೆ ಬಂತು. ಇದು ಧ್ಯಾನವನ್ನ ಮಾಡ್ಬೇಕು. ಧ್ಯಾನ ಮಾಡೋದ್ರಿಂದ ಏನಾಗ್ತದೆ? ನಮ್ಮ ಮಾನಸಿಕ ಸ್ಥಿತಿ ಅಂತಕ್ಕಂಥದ್ದು ಚೆನ್ನಾಗಿರ್ತದೆ, ಶರೀರದ ಸ್ಥಿತಿ ಅಂತಕ್ಕಂಥದ್ದು ಸಹಿತ ಬಹಳ ಉತ್ತಮವಾಗಿ ಇರುತ್ತೆ. ಹಾಗಾಗಿ ನಾವು ಈ ಶಾರೀರಿಕ ಅಡಚಣೆಗಳು ಬರಬಾರ್ದಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು? ಉತ್ತಮವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡ್ಬೇಕು, ಉತ್ತಮವಾಗಿರ್ತಕ್ಕಂಥ ಆಲೋಚನೆಯನ್ನ ಮಾಡ್ಬೇಕು. ಈ ಎಲ್ಲವನ್ನು ನಾವು ಪಾಲನೆ ಮಾಡ್ಲೇಬೇಕು. ನೋಡ್ರಿ, ಇನ್ನು ಕೆಲವ್ರಿಗೆ ಯಾವ ರೀತಿ ಇರ್ತದಪ್ಪ ಅಂದ್ರೆ ನೀರು ಹೊರಗಿಂದಾದ್ರೂ ಸಹಿತನೂ ಅವ್ರಿಗೆ ಆರೋಗ್ಯ ಕೆಟ್ಟೋಗ್ಬಿಡ್ತದೆ. ಆಹಾರವನ್ನು ಹೊರಗಿಂದ ತಿನ್ನಂಗಿರೋದಿಲ್ಲ ಅವರು. ಇಷ್ಟೊಂದು ಸೂಕ್ಷ್ಮವಾಗಿರ್ತಕ್ಕಂತಹ ಶರೀರ ಇರ್ತದೆ. ಯಾಕೆ ಇಷ್ಟೊಂದು ಸೂಕ್ಷ್ಮ ಆಗಿರುತ್ತೆ ಅವರ ಒಂದು ಶರೀರ ಅಂತಂದ್ರೆ ಅವರಲ್ಲಿ ಈ ಒಂದು ಶಕ್ತಿ ಅಂತಕ್ಕಂಥದ್ದು ಕಡಿಮೆ ಇರ್ತದೆ. ನೋಡ್ರಿ, ನಾವು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ? ನಮ್ಗೆ ವಿಶ್ವಶಕ್ತಿ ಬರ್ತತೆ, ನಮ್ಮ ದೇಹದಲ್ಲಿ ಶಕ್ತಿ ಅಂತಕ್ಕಂಥದ್ದು ಏನಾಗ್ತದೆ? ಸಂಗ್ರಹ ಆಗುತ್ತೆ, ಎಲ್ಲವನ್ನ ನಿಭಾಯಿಸ್ತಕ್ಕಂತಹ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ. ನಾವ್ ಈ ಧ್ಯಾನ ಮಾರ್ಗಕ್ಕೆ ಬಂದಾಗ ನಮ್ಗೆ ಇಷ್ಟೆಲ್ಲ ಅನುಕೂಲ ಇರ್ತದೆ. ನಾವು ಧ್ಯಾನ ಮಾರ್ಗಕ್ಕೆ ಬರದೇ ಇದ್ದಾಗ ಏನಾಗ್ತದಪ್ಪ ಅಂತಂದ್ರೆ ನಮ್ಗೆ ನಾವು ನಿದ್ರೆಯಿಂದ ಸಿಗ್ತಕ್ಕಂತಹ ಶಕ್ತಿ, ಆಹಾರದಿಂದ ಸಿಗ್ತಕ್ಕಂತಹ ಶಕ್ತಿ ಅಂತಕ್ಕಂಥದ್ದು ನಮಗೆ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಸಾಕಾಗೋದಿಲ್ಲ. ಅವಾಗ ಏನಾಗ್ತದೆ? ನಮ್ಮ ದೇಹ ಕಾಯಿಲೆಗೆ ಒಳಗಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಧ್ಯಾನವನ್ನ ಮಾಡ್ಲೇಬೇಕು. ಧ್ಯಾನವನ್ನ ಮಾಡಿದಾಗ ಏನಾಗುತ್ತೆ? ಹೆಚ್ಚಿನ ಒಂದು ಶಕ್ತಿ ಸಂಗ್ರಹ ಆಗುತ್ತೆ. ಈ ಶಾರೀರಿಕ ಅಡಚಣೆಗಳ ರೋಗಗಳನ್ನ ನಿಭಾಯಿಸ್ಕೊಳ್ತಕ್ಕಂತಹ ಒಂದು ಶಕ್ತಿ ಅಂತಕ್ಕಂಥದ್ದು ನಮ್ಗೆ ಬರ್ತದೆ. ಇದು ಶಾರೀರಿಕ ಅಡಚಣೆ ಆಯ್ತು. ನೆಕ್ಸ್ಟ್ ಇನ್ನು ಒಂದೇನಪ್ಪ ಅಂದ್ರೆ ಮಾನಸಿಕ ಅಡಚಣೆ ಅಂತಂದ್ ಹೇಳ್ಬಿಟ್ಟು ಬರ್ತದೆ. ಈ ಮಾನಸಿಕ ಅಡಚಣೆ ಅಂತಂದ್ರೆ ಇಲ್ಲಿ ನಮ್ಮ ಮನಸ್ಸಿಗೆ ಮೆಂಟಲ್ ಬ್ಲಾಕ್ಸ್ ಅಂತಂದ್ ಹೇಳ್ತೀವಿ ನಾವಿಲ್ಲಿ. ಮೆಂಟಲ್ ಬ್ಲಾಕ್ಸ್, ಮಾನಸಿಕ ಅಡಚಣೆಗಳು. ಕೆಲವ್ರ ಮನಸ್ಸುಗಳು ಹೆಂಗೆ ಕೆಲಸ ಮಾಡ್ತಾ ಇರ್ತಾವಪ್ಪ ನಮ್ಮವು ಅಂತಂದ್ರೆ ಯಾವುದೇ ಒಂದು ಯೋಚನೆಯನ್ನ ಮಾಡಿದ್ರೆ ಸಹಿತ ಎಲ್ಲವನ್ನು ನೆಗೆಟಿವ್ ಆಗಿ ತಗೊಳ್ತಕ್ಕಂಥದ್ದು. ಈಗ ಉದಾಹರಣೆಗೆ ನಾನೇನೋ ಒಂದ್ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಯಾವ್ದೋ ಒಂದು ವ್ಯಾಪಾರ ಮಾಡ್ಬೇಕಂತ ಅನ್ಕೊಂಡಿದ್ದೀನಪ್ಪ, ಮನಸ್ಸು ಮಾಡಿದೀನಿ. ಇಲ್ಲಿ ನೋಡ್ರಿ, ನಮ್ಮ ಮಾನಸಿಕ ಅಡಚಣೆ ಯಾವ ರೀತಿ ಕೆಲಸ ಮಾಡುತ್ತಪ್ಪ ಅಂದ್ರೆ ನಾನು ಇದನ್ನ ಒಂದು ವ್ಯಾಪಾರ ಮಾಡ್ಬೇಕಂತ ಇದೀನಿ, ನಷ್ಟ ಆಗುತ್ತೋ ಏನೋ, ನನ್ ಕೈಲಿ ಇದನ್ನ ಮುಂದುವರ್ಸ್ಕೊಂಡು ಹೋಗಕ್ ಆಗುತ್ತೋ ಇಲ್ವೋ, ಏನು ಮಾಡೋದ್ ಬೇಡ ಬಿಡಪ್ಪ, ಸುಮ್ನೆ ಆಗ್ಬಿಡ್ತೀವಿ ನೋಡಿ. ಇಲ್ಲಿ ಏನಾಗುತ್ತೆ? ಇಲ್ಲಿ ಇದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದು ಶರೀರ ಅಲ್ಲ, ಮನಸ್ಸು. ಅದಕ್ಕೆ ಇದು ಮಾನಸಿಕ ಅಡಚಣೆ ಅಂತಂದ್ ಹೇಳ್ಬಿಟ್ಟು ನಾವ್ ಹೇಳ್ತೀವಿ. ಏನು ಸಾಧನೆ ಮಾಡಕ್ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನು ಕೆಲವರು ಅದಕ್ಕೇನೆ ಹೆಚ್ಚಿನ ಒಂದು ಇದು ಕೊಡ್ತಾ ಇರ್ತಾರೆ, ಒತ್ತು ಕೊಡ್ತೇ. ನಿನ್ ಕೈಲಿ ಎಲ್ಲ ಆಗತ್ ಬಿಡು, ಅಷ್ಟ್ ದೊಡ್ಡ ವ್ಯಾಪಾರ ನೀನೆಲ್ಲಿ ಮಾಡ್ತೀಯ ಬಿಡು, ಆ ಕೆಲ್ಸ ನಿನ್ನಿಂದ ಆಗೋದಿಲ್ಲ ಬಿಡು, ಈ ಕೆಲ್ಸ ನಿನ್ನಿಂದ ಆಗೋದಿಲ್ಲ ಬಿಡು. ನೋಡ್ರಿ, ಈ ರೀತಿ ಹೇಳಿ ಏನಾಗಿರ್ತದಪ್ಪ ಅಂದ್ರೆ ಅವ್ರ ಮಾನಸಿಕ ಅಡಚಣೆ ಇನ್ನೂ ಜಾಸ್ತಿ ಆಗ್ತಾ ಇರ್ತದೆ. ಪೂರ್ತಿ ಅವ್ರ ಕೆಳಗೆ ಹೋಗ್ಬಿಡ್ತಾರ, ಅವ್ರ ಮೇಲಕ್ಕೆ ಹೋಗಕ್ ಆಗದೇ ಇಲ್ಲ. ಅವ್ರು ಎಲ್ಲವನ್ನ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರ ಅವರು. ಇವಾಗ ಉದಾಹರಣೆಗೆ ಒಂದು ಹಾಡ್ ಕಲಿಬೇಕಂತ ಆಸೆ ಇರ್ತತೆ, ಮನಸ್ಸಿನಲ್ಲಿ ಇರ್ತದ, ಅಲ್ಲಿ ಅಡಚಣೆ ಉಂಟಾಗುತ್ತೆ. ನನ್ನ ಧ್ವನಿ ಚೆನ್ನಾಗೈತೋ ಇಲ್ವೋ,
ನನ್ ಧ್ವನಿಗ್ ಸರಿಯಾಗಿ ಹಾಡಕ್ ಆಗ್ತತ್ತೋ ಇಲ್ವೋ, ನನ್ನ ಧ್ವನಿ ನೋಡಿ ಆ ಸಂಗೀತ ಟೀಚರ್ ನನ್ನ ಕ್ಲಾಸಿಗೆ ಸೇರಿಸ್ಕೊಳ್ತಾರೋ ಇಲ್ವೋ, ಏನು ಹೋಗೋದ್ ಬೇಡ ಬಿಡು. ನೋಡ್ರಿ, ಇವೆಲ್ಲ ಏನಂತ ಹೇಳ್ತೀವಿ ನಾವು? ಮಾನಸಿಕ ಅಡಚಣೆಗಳು ಅಂತ ಹೇಳ್ತೀವಿ. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ನಮ್ಮ ಮನಸ್ಸು ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅದೇ ರೀತಿ ಏನಾಗ್ತದಪ್ಪ ಅಂದ್ರೆ ಸೃಷ್ಟಿ ಅಂತಕ್ಕಂಥದ್ದು ಆಗುತ್ತೆ ಅಂತ. ಈ ರೀತಿ ನಮ್ಮಲ್ಲಿ ನೆಗೆಟಿವ್ ಭಾವನೆಗಳು ಇದ್ವಪ್ಪ ಅಂತಂದ್ರೆ ನಾವ್ ಏನನ್ನು ಸಾಧನೆ ಮಾಡಕ್ ಆಗೋದಿಲ್ಲ. ಇದು ಎಂತದಪ್ಪ ಅಂದ್ರೆ ಮಾನಸಿಕ ಅಡಚಣೆಗಳು ಅಂತ ಹೇಳ್ತೀವಿ ಇದನ್ನ. ಹಾಗಾಗಿ ನಾವ್ ಇದನ್ನ ಹೋಗ್ಲಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಸತ್ಸಂಗದಲ್ಲಿ ಭಾಗವಹಿಸ್ಬೇಕು, ಧ್ಯಾನವನ್ನ ಮಾಡ್ಬೇಕು. ಅವಾಗ ಏನಾಗ್ತದಪ್ಪ ಅಂದ್ರೆ ನಮ್ಮ ಮಾನಸಿಕ ಶಕ್ತಿ ಅಂತಕ್ಕಂಥದ್ದು ಅಧಿಕ ಆಗುತ್ತೆ. ಎಲ್ಲವನ್ನ ನಿಭಾಯಿಸ್ತಕ್ಕಂತ, ಇಲ್ಲ ಇದು ನನ್ನಿಂದ ಆಗುತ್ತೆ, ಇದು ನನ್ನಿಂದ ಸಾಧ್ಯ ಆಗುತ್ತೆ, ಇದನ್ನ ನಾನ್ ಮಾಡಬಲ್ಲೆ ಅಂತಕ್ಕಂತಹ ಒಂದು ಮನೋಸ್ಥೈರ್ಯ ಅಂತಕ್ಕಂಥದ್ದು ಉಂಟಾಗುತ್ತೆ. ಈ ಮನೋಸ್ಥೈರ್ಯ ಉಂಟಾಗ್ಬೇಕಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು? ಈ ಧ್ಯಾನ ಮಾರ್ಗಕ್ಕೆ ಬರ್ಲೇಬೇಕು. ಇಲ್ಲಪ್ಪ ಅಂದ್ರೆ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಾರೀರಿಕ ಅಡಚಣೆ ಜೊತೆ ಮಾನಸಿಕ ಅಡಚಣೆ ಎರಡು ಇದ್ಬಿಟ್ವಪ್ಪ ಅಂದ್ರೆ ಪೂರಾ ಮುಗ್ದೇ ಇವತ್ತು. ಎರಡು ಕಾಲಿಗೂ ಕಲ್ ಕಟ್ಕೊಂಡು ನಾವು ನೀರ್ನಲ್ಲಿ ಮುಳುಗಿದಂಗ ಆಗ್ಬಿಟ್ಟು. ಇವೆಲ್ಲದ್ರಿಂದ ನಾವ್ ಮೇಲೆ ಬರ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾರ್ಗಕ್ಕೆ ಬರ್ಲೇಬೇಕು. ಈಗ ಮಾನಸಿಕ ಅಡಚಣೆ ಆಯ್ತು, ಶಾರೀರಿಕ ಅಡಚಣೆ ಆಯ್ತು. ಈಗ ನೆಕ್ಸ್ಟ್ ಆಧ್ಯಾತ್ಮಿಕ ಅಡಚಣೆ, ಸ್ಪಿರಿಚುಯಲ್ ಬ್ಲಾಕ್ಸ್ ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಮೇಲೆ ಬರ್ಬೇಕಪ್ಪ ಅಂತಂದ್ರೆ ಅವನಲ್ಲಿ ಸಾಕಷ್ಟು ಅಂಶಗಳು ಪ್ರಭಾವವನ್ನ ಬೀರ್ತಾ ಇರ್ತವೆ. ಮೂಢನಂಬಿಕೆಗಳಾಗಿರ್ಬಹುದು, ಹಿಂದಿನಿಂದ ಬಂದಿರತಕ್ಕಂತಹ ಒಂದು ತಪ್ಪು ಕಲ್ಪನೆಗಳು ಇರಬಹುದು. ಇವೆಲ್ಲ ಏನ್ ಮಾಡ್ತಾ ಇರ್ತದಪ್ಪ ಅಂತಂದ್ರೆ ಮನುಷ್ಯನನ್ನ ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ. ಇಲ್ಲಿ ನಾವು ಹೇಳ್ತೀವಿ, ಯಾವುದೇ ಒಂದು ಧ್ಯಾನದಲ್ಲಿ ನಾವು ಒಂದು ಕಲ್ಪನೆ ಇದೆ ನೋಡಿ, ಯಾವುದೇ ಒಂದು ದೇವರ ಒಂದು ಆರಾಧನೆ ಬೇಡ, ಮಂತ್ರವನ್ನ ಹೇಳೋದ್ ಬೇಡ, ಜಪವನ್ನ ಮಾಡೋದ್ ಬೇಡ ಅಂತಕ್ಕಂಥದ್ದು ಈಗ ಹೇಳ್ತಾರೆ. ಆದ್ರೆ ನಾವ್ ಹಿಂದಿನಿಂದ ಬಂದಿರ್ತಕ್ಕಂಥ ಮನಸ್ಸು ಸುಮ್ನೆ ಬಿಟ್ಬಿಡುತ್ತಾ? ಅಯ್ಯೋ, ಮಂತ್ರ ಹೇಳಲಿಲ್ಲ ಅಂದ್ರೆ ಹೆಂಗೆ, ಜಪ ಮಾಡ್ಲಿಲ್ಲ ಅಂದ್ರೆ ಹೆಂಗೆ, ದೇವ್ರ ಪೂಜೆ ಮಾಡ್ಲಿಲ್ಲ ಅಂದ್ರೆ ಹೆಂಗೆ, ಏನಾಗುತ್ತೋ ಏನೋ. ನೋಡ್ರಿ, ಅದಾಗ್ಲೇ ಮನಸ್ಸು ಏನಾಗ್ತದಪ್ಪ ಅಂದ್ರೆ ಅಡಚಣೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಬೇಕಪ್ಪ ಅಂದ್ರೆ ಕೆಲವೊಂದು ವಿಷಯಗಳು ಏನ್ ಮಾಡ್ತಾ ಇರ್ತಪ್ಪ, ನಮಗೆ ಅಡ್ಡಿ ಪಡಿಸ್ತಾನೆ ಇರ್ತವೆ. ಅವು ನಮ್ಮನ್ನ ಕೆಳಗಡೆಗೆ ಎಳಿತಾನೆ ಇರ್ತವೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆಧ್ಯಾತ್ಮಿಕವಾಗಿ ನಮ್ಗೆ ಅಡಚಣೆಯನ್ನ ಉಂಟು ಮಾಡ್ತಕ್ಕಂತಹ ಕೆಲವೊಂದು ಅಂಶಗಳನ್ನ ನಾವಿಲ್ಲಿ ನೋಡ್ಬಹುದು. ಯಾವ್ದಾವ್ದು ಆಧ್ಯಾತ್ಮಿಕವಾಗಿ ನಾವು ಮೇಲೆ ಹೋಗ್ಲಿಕ್ಕೆ ನಮಗೆ ಅಡ್ಡಿಯನ್ನ ಉಂಟು ಮಾಡ್ತಕ್ಕಂಥ ಅಂಶಗಳು ಯಾವ್ಯಾವ ಅಂತಕ್ಕಂಥದನ್ನ ಕೆಲವೊಂದು ಅಂಶಗಳನ್ನ ನಾನು ಇಲ್ಲಿ ಹೇಳ್ತೀನಿ. ಅಲ್ಲಿ ಸಮಯ ಆಗ್ತಾ ಇದೆ. ನೋಡ್ರಿ, ನಾವು ಆತ್ಮ ಆದ್ರೂ ಸಹಿತ ನಾನು ದೇಹ ರೂಪಿ ಅಂತಕ್ಕಂಥದನ್ನ ಇಟ್ಕೊಂಡಿದೀವಿ ಮನಸ್ಸಿನಲ್ಲಿ. ಇದು ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಲಿಕ್ಕೆ ಬಹಳ ಅಡ್ಡಿ ಆಗಿರ್ತಕ್ಕಂಥ ವಿಷಯ. ನಾವು ಆತ್ಮರೂಪಿ ಅಂತಕ್ಕಂಥದನ್ನ ಮರ್ತ್ಬಿಟ್ಟಿದೀವಿ. ನಾವು ದೇಹ ರೂಪಿ ಅಂತಕ್ಕಂಥದನ್ನೇ ನಾವು ಗಮನದಲ್ಲಿ ಇಟ್ಕೊಳ್ತಾ ಇರ್ತೀವಿ. ನಮ್ಮಲ್ಲಿನೇ ದೇವ್ರು ಇದೆ, ಆತ್ಮನೇ ದೇವ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿದ್ರು ಸಹಿತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ವಿಗ್ರಹವೇ ದೇವ್ರು ಅಂತಕ್ಕಂಥ ತಪ್ಪು ಕಲ್ಪನೆಯಲ್ಲಿ ಇದೀವಿ. ಅದು ನಮಗೆ ಮೇಲಕ್ಕೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನೋಡ್ರಿ, ನಮ್ಮಲ್ಲೇ ದೈವವಿದೆ, ನಾವೇ ದೈವ ಅಂತಕ್ಕಂಥದ್ದು ಗೊತ್ತಿದ್ದು ಸಹಿತ ನಾನು ಬೇರೆ ಬೇರೆ ಊರುಗಳಿಗೆಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ದೇವ್ರ ದರ್ಶನ ಮಾಡಕ್ ಹೋಗ್ತೀವಿ. ಇದು ಸಹಿತ ನಾವು ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಲಿಕ್ಕೆ ಅಡಚಣೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಹೇಳ್ಬಹುದು. ಆಮೇಲೆ ಇನ್ನು ಒಂದೇನಪ್ಪಾ ಅಂತಂದ್ರೆ, ನಮಗೆ ಎಲ್ಲದಕ್ಕೂ ಸಹಿತ ಪರಮಾತ್ಮನೇ ಕಾರಣ, ದೇವರೇ ಕಾರಣ ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಅದು ಅಲ್ಲ. ನಮ್ಮ ಕರ್ಮಗಳೇ ನಮ್ಮ ಒಂದು ಈ ಸ್ಥಿತಿಗೆ ಕಾರಣ ಅಂತಕ್ಕಂಥದ್ದು ಏನ್ ಮಾಡ್ತೀವಿ ನಾವು? ಒಪ್ಕೊಳಕ್ ರೆಡಿ ಇಲ್ಲ. ಇಲ್ಲ, ಭಗವಂತನೇ ನನಗೆ ಕಷ್ಟ ಕೊಟ್ಟಿರ್ತಕ್ಕಂಥದ್ದು, ಭಗವಂತನಿಗೆ ಕರುಣೆ ಇಲ್ಲಪ್ಪ, ಎಲ್ಲಾರ್ಗು ಒಳ್ಳೇದ್ ಮಾಡಿದ್ರೆ ನನಗಷ್ಟೇ ಕೆಟ್ಟದಾಗ್ತಾ ಇದೆ ಅಂತಕ್ಕಂತಹ ಒಂದು ಕಲ್ಪನೆ ನಮ್ಮಲ್ಲಿ ಇದೆ. ಇದು ತಪ್ಪು. ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವೇನ್ ಮಾಡ್ತಿರ್ತೀವಿ, ಜೀವನವನ್ನ ನಡೆಸ್ತಾ ಇರ್ತೀವಿ. ಈ ಒಂದು ನಂಬಿಕೆ ನಮಗೆ ಇಲ್ಲ. ಈ ಒಂದು ನಂಬಿಕೆ ಏನಾಗಿದೆ, ಎಲ್ಲದಕ್ಕೂ ದೇವರೇ ಕಾರಣ ಅಂತಕ್ಕಂತಹ ನಂಬಿಕೆ ನಾವು ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ಇನ್ನೂ ಒಂದೇನಿದೆಯಪ್ಪ ಅಂತಂದ್ರೆ, ಇಲ್ಲಿ ಯಾವುದೂ ಶಾಶ್ವತ ಅಲ್ಲ. ನಮ್ಮ ದೇಹನೂ ಶಾಶ್ವತ ಅಲ್ಲ, ನಮ್ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ಶಾಶ್ವತ ಅಲ್ಲ, ನಮ್ ಜೊತೆಗಿರ್ತಕ್ಕಂಥ ಆಸ್ತಿ ಅಂತಸ್ತು ಯಾವುದನ್ನು ಶಾಶ್ವತ ಅಲ್ಲ ಅಂತಕ್ಕಂತಹ ಮನೋಸ್ಥಿತಿಯನ್ನ ನಾವು ಒಪ್ಕೊಳ್ಳಿಕ್ ರೆಡಿ ಇಲ್ಲ. ಎಲ್ಲವನ್ನೂ ಶಾಶ್ವತ ಅಂತ ನಂಬ್ಕೊಂಡ್ಬಿಟ್ಟಿದೀವಿ ನಾವು. ಇದು ಸಹಿತ ನಾವು ಆಧ್ಯಾತ್ಮಿಕವಾಗಿ ಮೇಲೆ ಹೋಗ್ಲಿಕ್ಕೆ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅಡ್ಡಿಯನ್ನ ಉಂಟು ಮಾಡ್ತಾ ಇದೆ. ನೋಡ್ರಿ, ಬಂಧು ಬಳಗ ಎಲ್ಲಾನು ನನ್ನವರು, ಇದೇ ಶಾಶ್ವತ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಅದರಿಂದ ದೇಹಕ್ಕೆ ಮಾತ್ರ ಅಂದ್ಕೊಂಡಿರ್ತಕ್ಕಂತಹ ಬಂಧ, ಆತ್ಮಕ್ಕೆ ಯಾವುದೇ ಒಂದು ಸಂಬಂಧಗಳಿಲ್ಲ ಅಂತಕ್ಕಂಥದ್ದು ನಮ್ಮ ಕಲ್ಪನೆಯಲ್ಲಿನೇ ಇಲ್ಲ. ಆಮೇಲೆ ಇನ್ನೂ ಒಂದೇನಪ್ಪ ಅಂದ್ರೆ, ನನ್ನ ಒಂದು ಪ್ರಗತಿಗೆ, ನನ್ನ ಒಂದು ಉನ್ನತಿಗೆ ನಾನೇ ಕಾರಣ ಅಂತಕ್ಕಂಥ ಅಂಶನೇ ನಾವು ಮರ್ತ್ಬಿಟ್ಟಿದೀವಿ.
ಎಲ್ಲದಕ್ಕೂ ಪರಮಾತ್ಮ ಯಾರೋ ಬರ್ತಾರೆ, ನಮ್ಮನ್ನು ಉದ್ಧಾರ ಮಾಡ್ತಾರೆ, ಪರಮಾತ್ಮ ನಮಗೆ ಮುಕ್ತಿಯನ್ನ ಕೊಡ್ತಾನೆ ಅಂತಕ್ಕಂತಹ ನಂಬಿಕೆನ ನಾವ್ ಇಟ್ಕೊಂಡಿದ್ವಿ. ಆದ್ರೆ ನಮ್ಮ ಒಂದು ಪ್ರಗತಿಗೆ ನಾವೇ ಕಾರಣ ಆಗ್ಬೇಕು, ನಮ್ಮ ಒಂದು ಉನ್ನತ ಸ್ಥಿತಿಗೆ ನಾವೇ ಪ್ರಯತ್ನವನ್ನ ಮಾಡ್ಬೇಕು ಅಂತಕ್ಕಂಥ ಅಂಶ ನಮ್ಗೆ ಏನಾಗ್ತಾ ಇದೆ, ಇಲ್ಲಿ ಅರಿವಿಗೆ ಬರ್ತಾ ಇಲ್ಲ. ಇದು ಸಹಿತ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನ ಹೊಂದ್ಲಿಕ್ಕೆ ಏನಾಗ್ತಾ ಇದೆ, ಇಲ್ಲಿ ಅಡ್ಡಿ ಅಂತಕ್ಕಂಥದ್ದು ಆಗ್ತಾ ಇದೆ ಮಾಸ್ಟರ್ಸ್. ಇಷ್ಟೆಲ್ಲವನ್ನ ನನಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ ಅವರಿಗೆ, ಮತ್ತೆ ನಾನು ಹೇಳಿರ್ತಕ್ಕಂಥ ವಿಷಯಗಳನ್ನ ಎಲ್ರು ಕೇಳಿರ್ತಕ್ಕಂತಹ ಎಲ್ಲ ಧ್ಯಾನ ಬಂಧುಗಳಿಗೆ ನಾನು ನನ್ನ ಹೃದಯಪೂರ್ವಕವಾಗಿರ್ತಕ್ಕಂತಹ ಪ್ರಣಾಮಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಎಲ್ಲ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ನನ್ನ ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು.